ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಕೆಂಪೇಗೌಡ. ಇವಾಗ ನನ್ನ ಜೊತೆ ನಮ್ಮ ಸನ್ಮಿತ್ ಅವರು, ನಮ್ಮ ಕಟ್ಲೆ ಚಿತ್ರದ ಹೀರೋಯಿನ್ನು, ನಮ್ಮ ಕಟ್ಲೆ ಚಿತ್ರದ ಡೈರೆಕ್ಟ್ರು ಯಶಸ್ವಿದ ಅವರು ಇದ್ದಾರೆ. ಮೊದಲನೇದಾಗಿ ಯಾಕೆ ಹೆಸರು ತಪ್ಪು ಹೇಳ್ತಾ ಇದ್ದೀರಾ? ಯಶಸ್ವಿದ ನಿಮ್ದು ಶ್ರೀವಿದ ಅಭಿನಂದನ್. ಶ್ರೀವಿದ ಅಭಿನಂದನ್ ಅದು ಹಂಗೆ ಇರ್ಬೇಕಾಗಿತ್ತು ಸರ್, ಚೆನ್ನಾಗಿರ್ತಿತ್ತು. ಅದ್ರಲ್ಲಿ ಡೈರೆಕ್ಟರ್ ಹೆಸರನ್ನೇ ಮಾಡ್ಬಿಟ್ಟಾರೆ ಅಂತ 20,000 ರೂಪಾಯಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಹೆಸರು ಇಟ್ಕೊಂಡಿರೋದು ಇದಕ್ಕ ನಾವು ಅದನ್ನ ಹೇಳ್ಬೇಕು ಸರ್. ನೀವು ಇದ್ರಲ್ಲೇ ಹೇಳ್ತೀನಿ, ಇವಾಗ ಇದ್ರಲ್ಲೇ ಹೇಳ್ತೀನಿ. ಆಯ್ತು, 20,000 ಕೊಟ್ಟು ಪೂಜೆ ಮಾಡ್ಸೋರು ಅಂತ ನೋಡಿ, ಅದಕ್ಕೆ ಹೆಸರು ಚೇಂಜ್ ಮಾಡಿದ್ರೆ ಹೇಳ್ತಿಲ್ಲ. ಇಲ್ಲಿ ಮೊದಲನೇದಾಗಿ ನಮ್ಮ ಆನಂದ್ ಆಡಿಯೋ ವೀಕ್ಷಕರಿಗೆ ಎಲ್ರಿಗೂ ನಮ್ಮ ಕಟ್ಲೆ ಚಿತ್ರತಂಡದಿಂದ ನಮಸ್ಕಾರ. ಇವತ್ತು ನಾವು ನಮ್ಮ ಕಟ್ಲೆ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ. ಡೈರೆಕ್ಟರ್ ನೋಡಿ 20,000 ಕೊಟ್ಟು ಹೆಸರು ಚೇಂಜ್ ಮಾಡ್ಕೊಂಡಿದಾರಂತೆ. ಹೆಂಗ್ ಸರ್ ಅದು? ಏನಕ್ಕೆ ಸರ್ ಅದು ಹೆಸರು ಚೇಂಜ್ ಮಾಡ್ಕೊಂಡಿದ್ ನೀವು? ಏಂತಕ್ಕೂ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಶ್ರೀವಿದ ಅಭಿನಂದನ್ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ ಇಲ್ಲಿ ಕುತ್ಕೊಂತೀನಿ, ಇಲ್ಲಂದ್ರೆ ನಾನು ಸಪ್ರೇಟ್ ಇಂಟರ್ವ್ಯೂ ಕೊಟ್ಕೊಂತೀನಿ. ಹೌದಾ? ಹಂಗಲ್ಲ ಸರ್, ಯಶಸ್ವಿದ ಹೋಗಿ ಶ್ರೀವಿದ ಅಭಿನಂದನ್ ಯಾಕಾಯ್ತು? ಯಶಸ್ವಿದ ಬಂದ್ಬಿಟ್ಟು ಇಟ್ರು ಯಾರೋ ಒಬ್ರು ಪಾಪ ಪುಣ್ಯಾತಂಬ್ರು, ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ತೆಗೆದ್ಬಿಡೆ, ಬೇಡ ರಾಜಮೌಳಿ ಒಬ್ರು ಸಾಕು ಅಂದ್ರು. ಅದಕ್ಕೆ ರಾಜಮೌಳಿ ಒಬ್ರೇ ಇರ್ಕೊಳ್ಳಿ ತೆಗೆದ್ಬಿಟ್ಟೆ. ಓಕೆ. ಏನಕ್ಕೆ ಅಂದ್ರೆ ನನ್ಗನ್ಸೋದು ಯಶಸ್ವಿದ ಎಸ್ ಎಸ್ ರಾಜಮೌಳಿ ತರ ಬೇಡ, ನಾವು ಕಂಟೆಂಟ್ ಅವ್ರೊಬ್ರೇ ಇದ್ಕೊಳ್ಳಿ ಇಂಡಿಯಾಗೆ. ನೀನ್ ಅಲ್ಲಿ ತನಕ ಬಂದ್ಮೇಲೆ ನೋಡ್ಕೊಂಡಿಯ, ಸದ್ಯಕ್ಕೆ ಇಷ್ಟೇ ಸಾಕಪ್ಪ. ಅದಕ್ಕೀಗ ಶ್ರೀವಿದ ಅಭಿನಂದನ್. ಶ್ರೀವಿದ ಅಭಿನಂದನ್ ಅಂದ್ರೆ ಏನಾದ್ರು ಹೆಸರು ಚೇಂಜ್ ಮಾಡಿದ್ರೆ ನಮ್ ಕಟ್ಲೆ ಹಿಟ್ ಆಗುತ್ತಾ ಸರ್? ಅದು ಪಾಸಿಟಿವ್ ವೈಬ್. ಶ್ರೀವಿದ ಅಭಿನಂದನ್ ಅಂತ ಇದ್ ಮಾಡಿದ ತಕ್ಷಣನೇ ಕಟ್ಲೆ ರಿಲೀಸ್ ಬಂದ್ಬಿಡ್ತು. ನಂದು ಇನ್ನೊಂದು ಸಿನಿಮಾನು ಪ್ಲಾನಿಂಗ್ ಆಗೋಯ್ತು. ಅಂದ್ರೆ ಈಗ ನಿಮ್ಮ ಹೆಸರು ಚೇಂಜ್ ಆದ್ರೆ ಸಾಕು, ಜನ ಥಿಯೇಟರ್ ಬರ್ದಿದ್ರು ಸಿನಿಮಾ ಹಿಟ್ಟು? ಇಲ್ಲ, ಬಂದೇ ಬರ್ತಾರೆ. ಯಾಕೆ ಅಂತ ಕೇಳಿ, ಬಂದೇ ಬರ್ತಾರೆ. ಅದೆಲ್ಲ ಒಂದು ಪಾಸಿಟಿವ್ ವೈಬ್ಸ್. ನಾವ್ ಯಾವತ್ತೂ ಪಾಸಿಟಿವ್ ಆಗಿ ಇರ್ಬೇಕಂತೆ. ಪಾಸಿಟಿವ್ ನಾವು ಬರ್ತಾರೆ ಅನ್ಬೇಕು, ಬರಲ್ಲ ಅಂತ ಯಾಕೆ ಅನ್ಕೋಬೇಕು? ಬಂದೇ ಬರ್ತಾರೆ. ನನ್ನ ಹೆಸರು ಇದ್ರು ಬರ್ತಾರೆ, ನನ್ನ ಹೆಸರು ಇಲ್ಲಂದ್ರೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ಆಕ್ಟ್ ಮಾಡೋದು ಯಾರು? ಶ್ರೇಷ್ಠ ಗ್ರೇಟ್ 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 ಕೆಂಪೇಗೌಡರು. ನನಗ ನಂಬಿಕೆ ಇದೆ, ಯಾಕೆಂದ್ರೆ ಇಷ್ಟು ವರ್ಷ ನನ್ನ ಕಾಮಿಡಿಯನ್ ಆಗಿ ಬೆಳೆಸ್ಕೊಂಡ್ ಬಂದವರು ನನ್ನ ಹೀರೋ ಆಗಿ ನೋಡಲ್ವಾ, ನೋಡ್ತಿರ ತಾನೆ, ಗೆಲ್ಲಿಸ್ತಿರ ತಾನೆ ನೋಡಿ. ಎಲ್ಲ ಹೂ ಅಂತ ಅವ್ರು ಕೇಳಿಸ್ತಾ ಇದೆ ನನಗೆ, ಚಪ್ಪಾಳೆಗಳು ಇದಿಲ್ಲ. ಒಂದಿನ ಮುಂಚೆನೆ ಬರ್ತಾರಂತೆ. ಅದೇ ಸೇಮ್ ಏನ್ ಗೊತ್ತಾ ನಿಮ್ಗೆ, ಇಲ್ಲಿ ನಮ್ಮ ಹೀರೋಯಿನ್ ಹೆಸರು ಚೇಂಜ್ ಮಾಡ್ಕೊಂಡ್ರೆ, ಹೀರೋಯಿನ್ ಹೆಸರು ಆಕ್ಚುಲಿ ಶರಣ್ಯ ಇದ್ದಿದ್ದು, ಇವತ್ತು ನಮ್ಗೆ ಸನ್ಮಿತಾ ಅಂತ ಗೊತ್ತಾಯ್ತು. ಸನ್ಮಿತ್ ಅವರು, ನೀವ್ ಯಾಕೆ ಹೆಸರು ಚೇಂಜ್ ಮಾಡ್ಕೊಂಡಿದ್ದು? ಅದು ಹಾಗೇನೆ, ಚೆನ್ನಾಗಾಗ್ಲಿ, ಕೆರಿಯರ್ ಅಲ್ಲಿ ಇನ್ನೂ ಗ್ರೋತ್ ಆಗ್ಲಿ ಅಂತ. ವಾಸ್ತು ಪಾಸಿಟಿವ್ ವೈಬ್ಸ್, ಕಟ್ಲೆ ಗೆಲ್ಬೇಕು. ಹಂಗೆ. ಸೊ ನನಗೆ ಖುಷಿ ಆಗೋದೇನಪ್ಪ ಅಂದ್ರೆ, ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿದ್ದ ಸಿನಿಮಾ ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಡೈರೆಕ್ಟ್ರು ಹೀರೋಯಿನ್ ಹೆಸರು ಚೇಂಜ್ ಮಾಡ್ಕೊಂಡವ್ರಲ್ಲ, ಇದಕ್ಕಿಂತ ಪುಣ್ಯ ಅಲ್ಲಿದೆ. ಚೇಂಜ್ ಮಾಡ್ಕೊಂಡು ಆಯ್ತು, 2 years ಆಯ್ತು. 2 years ಆಯ್ತು ಅಂದ್ರೆ ಸಿನಿಮಾ ಶೂಟಿಂಗ್ ಬಂದಾಗ ಚೇಂಜ್ ಮಾಡ್ಕೊಂಡಿದ್ದಾರೆ. ಇವ್ರು ರಿಲೀಸ್ ಚೇಂಜ್ ಮಾಡ್ಕೊಂಡಿದೀವಿ. ನಾನೇನಾದ್ರು ಚೇಂಜ್ ಮಾಡ್ಕೋಬೇಕಾ ಸರ್? ಇಲ್ಲ, ಆತರ ಏನು ಇಲ್ಲ, ಆತರ ಏನು ಬೇಡ. ಜನ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ. ಇವಾಗ 3 ಸಾಂಗ್ ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಅಲ್ಲಿ ಬಿಟ್ಟಿದೀವಲ್ವಾ, ಅಮೇಝಿಂಗ್ ಅಮೇಝಿಂಗ್ ಆಗಿ ಹೋಗ್ತಾ ಇದೆ. ಯಾವ ಲೆವೆಲ್ಗೆ ಅಂದ್ರೆ ಎಲ್ಲ ಬಂದ್ಬಿಟ್ಟು ಪರ್ಸನಲ್ ಆಗಿ 3 ಸಾಂಗ್, ಡೈರೆಕ್ಟರ್ ನೀವೇ, ಹೌದು, ಹೀರೋಯಿನ್ ನಾವೇ. 3 ಸಾಂಗ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟವಾದ ಸಾಂಗ್ ಯಾವ ಸರ್? ನನ್ಗೆ ಇವಾಗ ನೀವು ಹೆಂಗ್ ಹೇಳ್ತೀರ ಅಂದ್ರೆ, 3 ಲಡ್ಡು ಕೊಟ್ಬಿಟ್ಟಿದ್ರಲ್ಲಿ ಯಾವ ಲಡ್ಡು ತಿಂತೀಯ? ಒಂದು ಹೇಳ್ತೀನಿ ಸರ್, ನನಗೆ 2 ಕಣ್ಣಿದೆ, 2 ನಂದೇ, ಅಪ್ಪ ಅಮ್ಮ ಇದ್ದಂಗೆ 2 ನಂದೇ. ಅದಕ್ಕೆ 3 ಸಾಂಗು ಮಕ್ಕಳು ನನ್ನವೇ 3, ಅದನ್ನ ಹೆಂಗ್ ನೋಡ್ಲಿ, ಇದನ್ನ ಹಂಗೆಲ್ಲ ಹೇಳ್ಬೇಡಿ. ಹಂಗೆಲ್ಲ ಹೇಳಲ್ಲ. 3ರಲ್ಲಿ ಯಾವ್ದು ಇಷ್ಟ ಹೇಳಿದ್ದು? 3 ಲಡ್ಡು ಕೊಟ್ಬಿಟ್ಟು ಯಾವ್ದು ಇಷ್ಟ ಅಂದ್ರೆ 3 ಇಷ್ಟ ಎತ್ಕೊಂಡು ತಿನ್ಬೇಕು. ಅಯ್ಯೋ, ಅದು ಆಮೇಲೆ ನೋಡ್ಕೊಳ್ಳಲ್ಲ. ಅಂದ್ರೆ ನಮ್ಮ ಸಾಂಗ್ಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿದೆ. ಇವಾಗ ಫಸ್ಟ್ ಸಾಂಗ್ ಬಂದ್ಬಿಟ್ಟು ನಾವು ಚೇತನ್ ಕುಮಾರ್ ಸರ್, ಭರ್ಜರಿ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಅವ್ರು ಬರ್ಕೊಟ್ರು, ಯಾರೋ ನಾ ಕಾಣೆ ಅಂತ. ಯಾರೋ ನಾ ಕಾಣೆ ಚಂದ ಗೌಳೆ ಶಾನೆ, ಮಲಗಿದ್ದ ಹೃದಯಕ್ಕೆ ಕಲ್ಲನ್ನು ಹೊಡೆದು ಕಣಗೌಳೆ. ತುಂಬಾ ಯಾವ ಲೆವೆಲ್, ಒಂದು ಬೇರೆ ಲೆವೆಲ್ಗೆ ಹೋಯ್ತಾ ಸಾಂಗು. 2ನೇ ಸಾಂಗ್ ನಿಮ್ಗೆ ಗೊತ್ತಲ್ಲ, ನಮ್ಮ ಇವರು ಯಾರೋ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಬರ್ಕೊಟ್ರು. ಆ ಸಾಂಗ್ ಬಂದ್ಬಿಟ್ಟು ಒಂದು ಹೊಸ ಒಂದು ತಿರ್ಗಾ ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ಈ ತರ ಒಂದು ಸೆಂಟಿಮೆಂಟ್ ನ ಮತ್ತೆ ಒಂದು ವೈಬ್ಸ್ ಕ್ರಿಯೇಟ್ ಮಾಡಿ ಆ ತರ ಬಂದಿದೆ. ಇನ್ನು ಕಿನ್ನಲ್ ರಾಜ್ ಬಂದ್ಬಿಟ್ಟು ಮಾಮೂಲಿ ಲವರ್ಸ್ ಎಲ್ಲಾನು ಬೇಕು ಅಂತಾನೆ ಇರ್ತಾರಲ್ಲ, ಆ ತರ ಲೈನ್ಗಳು ನೀಟಾಗಿ, ಅದೇ ಅವ್ರು ಯಾರೋ ಟ್ರೆಂಡ್ ಆಗಿದ್ರಲ್ಲ, ಹೂವಿನ ಬಾಣದಂತೆ, ಇದೆ ಸಾಂಗ್ಗಳು. ನನಗೆ ಆಕ್ಚುಲಿ ತುಂಬಾ ನನ್ನ ಪುಣ್ಯ ಅದು. ಯಾಕೆಂದ್ರೆ ನನಗೆ ಕಿನ್ನಲ್ ರಾಜ್ ಸರ್ ಆಗ್ಬೋದು, ಚೇತನ್ ಅವ್ರು ಆಗ್ಬೋದು, ನಾಗೇಂದ್ರ ಪ್ರಸಾದ್ ಅವ್ರು ಆಗ್ಬೋದು, ಲೆಜೆಂಡ್ಗಳು ಇವ್ರನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದವರು.
ಇವ್ರುಗಳು ನನಗೊಂದೊಂದು ಸಾಂಗ್ ಬರ್ಕೊಟ್ರಲ್ಲ, ಥ್ಯಾಂಕ್ ಯು ಸರ್, 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೊಳ್ಳೆ ಸಾಂಗ್ನ ಬರ್ಕೊಟ್ಟಿದ್ರಿ. ಆಮೇಲೆ ಆ ಸಾಂಗ್ನ ಆನಂದ್ ಆಡಿಯೋದವರು ನಮ್ಮ ಶ್ಯಾಮ್ ಸರ್. ಹೌದು. ಮೊದಲನೇ ಸಿನಿಮಾ ನಂದು, ನಾವು ಇನ್ನೂ ಹೀರೋ ಆಗಿ ಇದು ಮೊದಲನೇದು ಅಂದ್ರೆ ನಾನು ಹೊಸಬನೇ. ಈಗ ನನ್ನ ಸಿನಿಮಾ ಸಾಂಗ್ ರೈಟ್ಸ್ನ ಆನಂದ್ ಆಡಿಯೋದವ್ರು ತೊಗೊಂಡ್ರು. ಥ್ಯಾಂಕ್ ಯು ಶ್ಯಾಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತುಂಬ ರೀಚ್ ಚೆನ್ನಾಗಿ ಹೋಗ್ತಿದೆ ಆಡಿಯನ್ಸು. ನಮ್ಮ ಹೀರೋಯಿನ್ನ ಕೇಳೋಣ, ನಿಮ್ಮ ಸಾಂಗ್ ಬಗ್ಗೆ ಹೇಳಿ, ಏನು ಅನಿಸ್ತಾ ಇದೆ? ನಿಮ್ಮ ಸಾಂಗ್ ತುಂಬಾ ಚೆನ್ನಾಗಿ ಹಿಟ್ ಆಗ್ತಾ ಇದೆ ಆನಂದ್ ಆಡಿಯೋದು. ಎಲ್ಲ ಕಡೆ ಹೇಳ್ತಿದ್ದಾರೆ ಸಾಂಗ್ಸ್ 3 ಕೂಡ ಚೆನ್ನಾಗಿದೆ ಅಂತ. ನನಗೆ ಪರ್ಸನಲಿ ಫೇವ್ರೆಟ್, ಎಲ್ಲಾನು ಇಷ್ಟ, ಬಟ್ ನಂಗೆ ತುಂಬಾ ಕನೆಕ್ಟ್ ಅಂತಂದ್ರೆ ಆದೇ ನೀನು ದುಷ್ಯಂತ. ಆದೇ ನೀನು ದುಷ್ಯಂತ, ಕಾಯೋ ನೋವು ನಿಂಗೊತ್ತಾ, ನಮ್ಮ ಪ್ರೀತಿ ಸುಳ್ಳು ಆಗೋಯ್ತಾ. ತುಂಬಾ ಮೀನಿಂಗ್ಫುಲ್ ಆಗಿದೆ. ನೋಡ್ದವ್ರು ಎಲ್ಲರೂ ಹೇಳೋದು ಅದೇನೆ, ತುಂಬಾ ಮೀನಿಂಗ್ಫುಲ್ ಆಗಿದೆ ಆ ಸಾಂಗು, ಇಷ್ಟ ಆಗತ್ತೆ ಅಂತ. ನನಗೂ ಆ ಸಾಂಗ್ ತುಂಬಾ ಇಷ್ಟ. ಏನಂದ್ರೆ ಮೀನಿಂಗ್ಫುಲ್ ಆಗಿದೆ, ತುಂಬಾ ಚೆನ್ನಾಗಿದೆ, ಅದೆಲ್ರಿಗೂ ಗೊತ್ತು, ನನಗೂ ಗೊತ್ತು, ಡೈರೆಕ್ಟರ್ಗೂ ಗೊತ್ತು, ನಿಮ್ಗೂ ಗೊತ್ತು, ನೀವು ನೋಡಿದ್ರಿ. ಆದ್ರೆ ಆ ಸಾಂಗ್ ಇವ್ರಿಗೆ ಯಾಕೆ ಇಷ್ಟ ಅಂದ್ರೆ ಆ ಸಾಂಗ್ ಪೂರ್ತಿ ಇವ್ರು ಒಬ್ಬರೇ ಇದ್ದಾರೆ, ಅದಕ್ಕೆ ಇಷ್ಟ. ಯಾರು ಕೂಡ ಇಲ್ಲ, ಎಲ್ಲವನ್ನು ಚಾಟ್ ಬಂದು ಹೋಗ್ತೀನಿ ಈಗೆಲ್ಲೂ ಅವ್ರೊಬ್ಬರೇ ಇರೋದ್ರಿಂದ ಅವ್ರಿಗಿಷ್ಟ. ಇದು ಕರೆಕ್ಟ್ ತಾನೆ? ಹಂಗಂತಲ್ಲ, ಬಟ್ ನಂಗೆ ಇಷ್ಟ ಅಷ್ಟೇ. ಇಲ್ಲ ಯಾವತ್ತು ಇರ್ಬೇಕು, ಅದನ್ನ ನಾನು ತಪ್ಪು ಅಂತಾನೆ ಹೇಳಲ್ಲ. ಯಾಕೆ ಅಂದ್ರೆ ನೋಡಿ, ನೀವು ಅಷ್ಟೇನೆ, ಪ್ರತಿಯೊಬ್ಬರಿಗೂ ನಮ್ಮೂರು ಅನ್ನೋದಿರುತ್ತೆ, ನಮ್ಮ ಮನೆ ಅನ್ನೋದಿರುತ್ತೆ. ನಮ್ಮೂರು ಮಂಡ್ಯ ಅಂತಾನೆ ಹೇಳೋದು, ನಾವು ಮಂಡ್ಯ ಅಂತೀವಿ, ಇನ್ನು ನಾವು ತಮಿಳ್ನಾಡು ಅಂತ ಹೇಳಕ್ಕಾಗಲ್ವಲ್ಲ. ನಮ್ದು ನಮ್ತನ ನಮ್ದು ಅನ್ನೋದಿರ್ಬೇಕು. ಅದಕ್ಕೆ ಅವ್ರ ಸಾಂಗ್ ಅವ್ರಿಗೆ ಇಷ್ಟ ಆಗಿದೆ. ಕರೆಕ್ಟ್ ಸರ್, ನಿಮ್ ತರ 3 ಲಡ್ಡು ತಿಂತೀನಿ ಅಂತ ಹೇಳಿಲ್ಲ. ಯಾಕೆ ಗೊತ್ತಾ, ಡೈರೆಕ್ಟರ್ ಇವಾಗ ಮೊನ್ನೆ ತಾನೇ ಒಂದು ಫೋನ್ ಬಂದಿತ್ತು, ಇನ್ ಸ್ವಲ್ಪ ಬರುತ್ತೆ, ಎಲ್ಲೇ ಇಂಟರ್ವ್ಯೂ ಹೋದ್ರು ಬರೀ ಸಿನಿಮಾ ಮೇಕಿಂಗ್ ಇದೇ ಮಾತಾಡ್ಕೊಂಡು ನಾನೇನೇ ಮಾಡಿದೀನಿ ಅಂದ್ರು. ನಮ್ ಸರ್ ಪ್ರೊಡ್ಯೂಸರ್ ಸರ್ ಅಲ್ಲಪ್ಪ, ಅವ್ರು ದೇವ್ರು ಬಿಡು, ಅವ್ರು ಯಾವಾಗ್ಲೂ ಟಚ್ ಅಲ್ಲಿ ಇರ್ತಾರೆ. ಯಾರು? ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಕಟ್ಲೆ ಸಿನಿಮಾಗೆ ಶ್ರೀಧರ್ ವಿ ಸಂಭ್ರಮ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ, ಅಮೇಸಿಂಗ್ ಟ್ಯೂನ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಅದ್ಭುತವಾಗಿ ಇವತ್ತು ಇಷ್ಟು ರೀಚ್ ಆಗ್ತಾ ಇರೋದಕ್ಕೆ ಅವರೇ ಮೂಲ ಪಿಲ್ಲರ್. ಶ್ರೀಧರ್ ವಿ ಸಂಭ್ರಮ್ ಅವ್ರ ಯಾವಾಗೋ ಹ್ಯಾಟ್ಸ್ ಆಫ್. ಶ್ರೀಧರ್ ವಿ ಸಂಭ್ರಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಕಾರಲ್ಲಿ ಈಗ್ಲೂ ಯಾವಾಗ್ಲೂ ಒಂದು ಪೆನ್ ಡ್ರೈವ್ ಇರುತ್ತೆ, ಒಂದು ಒಳ್ಳೊಳ್ಳೆ ಸಾಂಗ್, ನನ್ನ ರಿಲೇಟೆಡ್ ಸಾಂಗ್, ನನಗೆ ಇಷ್ಟವಾದ ಸಾಂಗು. ಅದರಲ್ಲಿ ಏನಾಗಲಿ ಮುಂದೆ ಸಾಗು ನೀನ್ ಸಾಂಗ್ ಇದೆಯಲ್ಲ, ಮುಸ್ಸಂಜೆ ಮಾತು, ಅದನ್ನ ದಿನಕ್ಕೊಂದ್ಸಲ ಕೇಳ್ತೀನಿ. ಅದರಲ್ಲೂ ನೈಟ್ ಡ್ರೈವ್ ಮಾಡ್ಬೇಕಾದ್ರೆ ಗೊತ್ತಲ್ಲ ಸರ್, ಮೂಡ್ ಬೇರೆ ಇರುತ್ತಲ್ಲ, ಹಾಗಂತೂ ಆ ಸಾಂಗ್ 5 ಸಲ ಕೇಳ್ತೀನಿ ನೈಟ್ ಸಾಂಗ್ ಬಗ್ಗೆ ಕೇಳಿದಕ್ಕೆ. ಹಂಗಾಗಿ ಅವ್ರು ಬಂದು ನನಗೆ ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ಕೊಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶ್ರೀಧರ್ ಸರ್. ಹೇಳಿ ಸರ್. ಈ ಸಾಂಗ್ ಬಗ್ಗೆ ಕೇಳಿದ್ರಲ್ಲ, ನಾವು ಒಂದ್ ಸ್ವಲ್ಪ ಟೈಮ್ ಈ ಸಾಂಗ್ ರಿಲೀಸ್ ಆದಾಗ ಎಲ್ಲ ಹಾಕೊಂಡು ಕೇಳ್ತಾ ಇದ್ರಿ, ಸೂಪರ್ ಡೂಪರ್ ಹಿಟ್ ಆಗೋಗಿತ್ತು. ಎಲ್ಲರೂ ಎಲ್ಲಿ ನೋಡಿದ್ದೆ ಸಂಗೆ. ನಾವು ಆವಾಗ ಆ ಸಾಂಗ್ನ ಒಂದ್ ಚೂರು ಎಡಿಟ್ ಮಾಡ್ಕೊಳೋದು, ಯಾವ್ದಂದ್ರೆ ಏನಾಗಲಿ ಮುಂದೆ ಸಾಕಲ್ಗೆ ಬಯಸಿದ್ದೆಲ್ಲ ಸಿಗೋದು ಬಾಳಲ್ಲಿ ಅಂತಿರ್ತಾರೋ ಅದು ಎಡಿಟ್ ಮಾಡ್ಬಿಡೋದು. ಯಾಕೆ ಎಲ್ಲ ಸಿಗುತ್ತೆ ಅಂತ ಸಿಗಲ್ವಲ್ಲ, ಅಲ್ಲಿ ಲೈನ್ ಸಾಂಗ್ ಇದೆಯಲ್ಲ, ಬಯಸಿದ್ದೆಲ್ಲ ಚೇಂಜ್ ಆಗಿದೆ ಸರ್. ಬಯಸಿದ್ದೆಲ್ಲ ಸಿಗುತ್ತೆ, ಬಟ್ ನಾವ್ ಹೇಳ್ತಿರೋದು ಆ ಲೈನ್ಸ್ ಅಲ್ಲಿ, ಆ ರಿಯಲ್ ಲೈನ್ಸ್ ಅಲ್ಲಿ ಬಯಸಿದ್ದೆಲ್ಲ ಸಿಗೋದು ಬಾಳಲ್ಲಿ, ಏನೇ ಆಗ್ಲಿ ಮುಂದೆ ಹೋಗಂತ ಅಲ್ಲಿ ಮುಂದಕ್ಕೆ ಹೋಗ್ಬಿಡೋದು. ಆಯ್ತು ಸರ್, ಈಗ ನಾವು ಮುಂದೆ ಬಂದ್ಬಿಟ್ಟಿದೀವಿ, ಮುಂದೆ ಬಂದಿದೀವಿ. 70-80 ಸಿನಿಮಾ ಮಾಡ್ಕೊಂಡು ನಾನು ಕಾಮಿಡಿಯನ್ ಆಗಿ ಒಂದು ಹೆಜ್ಜೆ ಮುಂದೆ ಹೀರೋ ಆಗಿ ಮುಂದೆ ಬಂದಿದ್ದೀನಿ. ನೀವು ಒಂದಷ್ಟು ಸಿನಿಮಾ ಡೈರೆಕ್ಷನ್ ಮಾಡಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿ ಈಗ ಡೈರೆಕ್ಟರ್ ಆಗಿ ನೀವು ಮುಂದೆ ಬಂದಿದ್ದೀರಾ. ನಮ್ಮ ಸನ್ಮಿತಾ ಮೇಡಮ್ ಅವರು ತುಂಬಾ ಸಿನಿಮಾಗಳು ಸೀರಿಯಲ್ಗಳು ಮಾಡ್ಕೊಂಡ್ಬಂದು ಈಗ ಹೀರೋಯಿನ್ ಆಗಿ ಅವರು ಮುಂದೆ ಬಂದಿದ್ದಾರೆ. ಸೊ February 6th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಿಯೇಟರ್ ಬರ್ತಾ ಇದೆ. ಅದಕ್ಕೆ ನಾನೇ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಹೀರೋಯಿನ್ ಕಡೆಯಿಂದ ಅಥವಾ ಹೀರೋ ಕಡೆಯಿಂದ, ನಾನು ಆಂಕರ್ ತರ, ಯಾಕೆ ನಿಮ್ಮ ಸಿನಿಮಾನ ನೋಡ್ಬೇಕು ಸರ್? ನನ್ನ ಆಡಿಯನ್ಸ್ ಸರ್ ಯಾಕೆ ನೋಡ್ಬೇಕು ಕಟ್ಲೆ? ನಮ್ಮ ಸಿನಿಮಾದಲ್ಲಿ ಹೊಸತನ ಇದೆ. ಒಂದು ನಿಮಗೆ ಒಳಗಡೆ ಥಿಯೇಟರ್ ಒಳಗಡೆ ಬಂದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ಒಂದು ಮೆಸೇಜ್ ಜೊತೆಲಿ ಹೋಗ್ತೀರಾ. ಮತ್ತೆ ಹೊಸ ಒಂದು ಕೆಂಪೇಗೌಡರನ್ನ ಇಷ್ಟು ವರ್ಷ ನೀವೇನು ಕಾಮಿಡಿ ಒಂದು ಪಾತ್ರದಲ್ಲಿ ನೋಡಿದ್ದೀರಾ, ಅವ್ರನ್ನ ಬಿಟ್ಟು ಇನ್ನೊಂದು ಹೊಸ ಕೆಂಪೇಗೌಡರನ್ನ ನೋಡ್ತೀರಾ. ಹಾಗೆ ಹೀರೋಯಿನ್ ಇರ್ಬೋದು, ಪಾತ್ರಧಾರಿಗಳು, ಇಡೀ ಸ್ಯಾಂಡಲ್ವುಡ್ ಅಲ್ಲಿರೋ ದಂಡೇ ಇದೆ ನಮ್ಮ ಸಿನಿಮಾದಲ್ಲಿ. ದೊಡ್ಡ ದೊಡ್ಡ ಸೀರಿಯಲ್ಗಳೆಲ್ಲ ಸುದೀಪ್ ಸರ್. ದಂಡ ಅಂದ್ರೆ ಅವರೆಲ್ಲ ಸ್ಟಾರ್ಗಳು. ಸ್ಯಾಂಡಲ್ವುಡ್ ದಂಡು ಅಂದ್ರೆ ಏನು? ಇವಾಗ ತಬಲಾರಣೆ ಸರ್ ದಂಡ ಅಲ್ವಾ? ಹೇಳಿ, ತಬಲಾರಣೆ ಸರ್ ಇದಾರೆ, ಟೆನ್ನಿಸ್ ಕೃಷ್ಣ ಸರ್ ಇದಾರೆ, ಬಿರದಾರ್ ಸರ್ ಇದಾರೆ, ಉಮೇಶ್ ಅಣ್ಣ ಅವ್ರಿದ್ರು, ಮತ್ತೆ ಹರೀಶ್ ರಾಜ್ ಸರ್ ಇದಾರೆ. ಈ ತರ ಒಂದು ದಂಡೇ ಇದೆ. ಹಾಗಾಗಿನೇ ಓಕೆ, ಥ್ಯಾಂಕ್ ಯು. ಹಾಗಾಗಿ ಎಲ್ಲ ಒಂದ್ಸರಿ ಬಂದ್ ಸಿನಿಮಾ ನೋಡಿದಾಗ ಅವರೇ ಹೇಳ್ತಾರೆ, ನೆಕ್ಸ್ಟ್ ನೀವೇ ಹೇಳ್ತೀರಾ, ಇನ್ನೊಂದು 10 ಜನ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ಕತೆ ಬಂದಿದೆ, ಹೋಗಿ ನೋಡ್ರಿ ಅಂತ ಹೇಳ್ತೀರಾ. ಹಾಗಾಗಿನೇ ಒನ್ ಟೈಮ್ ಒಳಗಡೆ ಬನ್ನಿ. ನಿಮ್ಮ ಒಂದು ಏನ್ ನೀವು ಬರ್ತೀರಾ, ಅದಕ್ಕೆ ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ನೀವು ಕೊಡೋ ಒಂದು ಇದು ನಿಮ್ಗೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಮತ್ತು ಒಂದು ಹೊಸ ಒಂದು ಪ್ರಪಂಚ ತೋರಿಸುತ್ತೆ ಅಂತ. ಕರೆಕ್ಟ್. ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ಇದು ನಮ್ಮ ತಬಲಾರಾಣಿ ಸರ್ ಆಗ್ಬೋದು, ಕರಿಸುಬ್ಬೋರ್ ಆಗ್ಬೋದು, ಹರ್ಷಿಕಾ ಪೂರ್ಣಚ್ ಅವರು, ಹರೀಶ್ ರಾಜ್ ಅವರು, ಮಜಾ ಟಾಕೀಸ್ ಪವನ್, ಬೀರದರ್, ಮತ್ತು ರಮೇಶ್ ಪಂಡಿತ್ ಅವರು,
ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿರೋಂಥ ದೊಡ್ಡ ದೊಡ್ಡ ಕಲಾವಿದರು ನನ್ನ ಸಿನಿಮಾಗೆ ಕೇಳಿದ ತಕ್ಷಣನೇ ಒಪ್ಕೊಂಡು ಮಾಡಿಕೊಟ್ರು. ಎಲ್ರಿಗೂ ಥ್ಯಾಂಕ್ ಯು. ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸರ್ ನಿಮ್ಗೊಂದು ಸತ್ಯ ಗೊತ್ತಾ, ನೀವು ಕತೆ ಹೇಳಿದಾಗ ಸರ್ ಹೋಗಿ ಸರ್, ನೀವು ಬಂದು ನನಗೆ ಕೇಳ್ತಾರೆ ಆಯ್ತು ಹೀರೋಯಿನ್ ಹೇಳಿ. ಸರಿ, ನಾನ್ ನಿಮ್ಗೆ ಕ್ವಶನ್ ಅಯ್ಯಯ್ಯೋ. ಡೈರೆಕ್ಟರ್ ಸರ್ಗೆ ನಂಗೆ ಎಲ್ಲ ಯಾವ ಕಡೆ ಹೋದ್ರು ನಂಗೆ ಕೇಳೋದ್ ಒಂದೇ ಕ್ವಶನ್, ಕಟ್ಲೆ ಅಂದ್ರೆ ಏನು? ಅವ್ರು ಅನ್ಕೊಂತಾರೆ ಕಟ್ಲೆ ಅಂದ್ರೆ ಇವಾಗ ನಾವು ಮನೆಗೆ ಕಾಯಿ ಕಟ್ಲೆ ಕಟ್ತೀವಲ್ಲ ಅದ ಅಥವಾ ಏನು ಅಂತ ಪ್ರತಿಯೊಬ್ರು ನನಗೆ ಕೇಳೋ ಕ್ವಶನ್, ಕಟ್ಲೆ ಅಂದ್ರೆ ಏನು? ನಿಮ್ಗೆ ಡೌಟ್ ಇದೆಯಾ? ನನ್ಗೆ ತುಂಬಾ ಡೌಟ್ ಇದೆ. ಓದೋ ಕಟ್ಲೆ ಅಂದ್ರೆ ಕಟ್ಲೆ, ನಾನು ಕೋರ್ಟ್ ಕಟ್ಟಲೆ ಇರ್ಬೇಕು ಆತರ ಅಂತ. ಆಮೇಲೆ ಅವರು ಇವಾಗ ಇರೋ ಕಾಯಿ ಕಟ್ತಾರೆ, ಅದೇನೋ ಮಾಟ ಮಂತ್ರ ಮಾಡ್ತಾರೆ, ನೀವು ಕೋರ್ಟು ಕಟ್ಲೆ ಇದೆ. ನನಗೆ ನನ್ನ ಫ್ರೆಂಡ್ಸು ಸರ್ ಮೊನ್ನೆ, ಅಲ್ಲ ನೀವು ಹೀರೋ ಆಗ್ಬಿಟ್ಟು ಕಟ್ಲೆ ಅಂದ್ರೆ ಏನು ಅಪ್ಪ, ನಮ್ಮ ಡೈರೆಕ್ಟ್ರು ಯಶಸ್ವಿದ ಇಲ್ಲ ಸರ್, ಶ್ರೀವಿದ ಅಭಿನಂದನ್, ಶ್ರೀವಿದ ಅಭಿನಂದನ್ ಸೀನ್ ಹೇಳಿ ಅಂದ್ರೆ ಸೀನಿಂದ ಆಳಕ್ಕೆ ಹೋಗಿ ಇಡೀ ಸೀನ್ ಟು ಸೀನ್ ಡೈಲಾಗ್ ಟು ಡೈಲಾಗ್ ಹೇಳ್ತಾರೆ. ಬಟ್ ಕಟ್ಲೆ ಅಂತ ಏನು ಅಂತ ಇದುವರೆಗೂ ನಂಗೆ ಹೇಳಿಲ್ಲಪ್ಪ ಅಂತದ್ದೆ ಎಲ್ಲ ಬೈದ್ರು ನನಗೆ. ಅಲ್ಲ ಹೀರೋ ಆಗ್ಬಿಟ್ಟು ಏನ್ ಸರ್ ಕಟ್ಲೆ ಅಂದ್ರೆ ಕೇಳಿ ಸರ್. ಯಾರಿಗೂ ಹೇಳ್ಬಿಡಿ, ನೀವು ಮಾತ್ರ ಹೇಳ್ತೀನಿ, ಮನ್ಸಲ್ಲಿ ಇಟ್ಕೊಳ್ಳಿ. ಪ್ರೊಡ್ಯೂಸರ್ ಗೊತ್ತಾಗಬಾರ್ದು, ನಮ್ಮ ಆರ್ಟಿಸ್ಟ್ಗಳಿಗೂ ನೀವು ಅಷ್ಟೇ. ಯಾರಿಗಾದ್ರು ಗೊತ್ತಾಗಿದೆ ಅಂತ ಗೊತ್ತಾದ್ರೆ ಆಮೇಲೆ ಅಷ್ಟೇ. ಫೆಬ್ರವರಿ 6ನೇ ತಾರೀಕು ಎಲ್ಲದಕ್ಕೂ ಉತ್ತರ ಥಿಯೇಟರ್ ಇರುತ್ತೆ ಅಲ್ವಾ? ಫೆಬ್ರವರಿ 6ನೇ ತಾರೀಕು ಆಡಿಯನ್ಸ್ ಎಲ್ಲ ಕಾಯ್ತಾ ಇದಾರೆ, ಇವ್ರಿಗೆ ಮಾತ್ರ ಹೇಳ್ಬಿಟ್ಬಿಡ್ತಾರ. ಫೆಬ್ರವರಿ 6ನೇ ತಾರೀಕು ಅವ್ರ ಜೊತೆ ನೀವು ಕೂತ್ಕೊಂಡು ನೋಡಿ, ನಿಮ್ಗೂ ಗೊತ್ತಾಗ. 6ನೇ ತಾರೀಕುವರೆಗೂ ನಮ್ಮ ಆಡಿಯನ್ಸ್, ನಮ್ಮ ಆರ್ಟಿಸ್ಟ್, ಎಷ್ಟು ಜನ ಆರ್ಟಿಸ್ಟ್ಗಳು ಎಲ್ಲೆಲ್ಲಿ ಹೋದ್ರು ಎಲ್ಲ ಕೇಳ್ತಾವ್ರು, ಅವ್ರಿಗೆಲ್ಲ ನಾನು ಏನ್ ಹೇಳೋದ? ಸೇಮ್ 6ನೇ ತಾರೀಕು ಬನ್ನಿ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ದಯವಿಟ್ಟು 6ನೇ ತಾರೀಕು ಥಿಯೇಟರ್, ಫೆಬ್ರವರಿ 6ನೇ ತಾರೀಕು ಬನ್ನಿ. ಅಲ್ಲಿ ಸಿನಿಮಾನ ನೋಡಿ, ಕಟ್ಲೆ ಏನು ಅಂತ ನಿಮ್ಗೆ ಥಿಯೇಟರ್ಲ್ಲೇ ಮೆಸೇಜ್ ಸಿಗುತ್ತೆ, 100% ಸಿಗುತ್ತೆ. ನಾನೇ ನಿಮ್ಗೆ ಹೇಳಿದ್ದಿದ್ರೆ ಹಿಂದೆಯಿಂದ ನಮ್ಮ ಪ್ರೊಡ್ಯೂಸರ್ ಸರ್ ಬರ್ತಾ ಇದ್ರು, ಕಲ್ಪನೆಯಲ್ಲೇ ಸಸ್ಪೆನ್ಸ್ ಅಂದ್ಬಿಟ್ಟು ಎಲ್ರಿಗೂ ಹೇಳ್ಕೊ ಬರ್ತಾ ಇದ್ರು, ಇದು ಸಸ್ಪೆನ್ಸ್ ಅಂತ ಬಿಡ್ತಾ ಇದ್ರು. ಹಾಗಾಗಿನೇ 6ನೇ ತಾರೀಕು ಎಲ್ರಿಗೂ ಅದಕ್ಕೆ ಉತ್ತರ ಸಿಗುತ್ತೆ. ಕಟ್ಲೆ ಅಂದ್ರೆ ಏನು, ಅದ್ರ ಅರ್ಥ ಏನು, ಮತ್ತೆ ಅದ್ರ ಕತೆ ಏನು, ಈ ಬೇರೆ ನಾವೇನೇನೋ ಇಂಟರ್ವ್ಯೂಗಳಲ್ಲಿ ಹೇಳಿದ್ವಿ, ಬೇರೆ ಪ್ರಪಂಚ, ಬೇರೆ ಲೈನು, ಹೊಸದು ಅಂತ ಏನು ಹೇಳ್ತಾರೆ, ಎಲ್ಲದಕ್ಕೂ 100% ಉತ್ತರ ಇರುತ್ತೆ. ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಜನಕ್ಕೆ, ಅವ್ರಾಗ ಹೇಳ್ತಾರೆ ಇನ್ನೊಂದಷ್ಟೇ. ಸಂಗೀತ ಅವ್ರೆ, ನಿಮ್ಗೆ ಈ ಸಿನಿಮಾದ ಕಟ್ಲೆ ಅನ್ನೋದು ಪಾತ್ರ ಎಷ್ಟು ಇಷ್ಟ ಆಯ್ತು? ಈ ಪಾತ್ರನ ಎಷ್ಟು ಚೆನ್ನಾಗಿ ನೀವು ಮಾಡೋದಕ್ಕೆ ಏನೇನು ಡೆಡಿಕೇಶನ್ ಮಾಡಿದ್ರಿ? ಏನ್ ಅನಿಸ್ತಿದೆ? ನನಗೆ ಫಸ್ಟ್ ಮುಹೂರ್ತಕ್ಕೆ ನಾನು ಡೈರೆಕ್ಟ್ ಆಗಿ ಬಂದಿದ್ದು, ಪಾತ್ರ ಯಾವ್ದು ಗೊತ್ತಿಲ್ಲ ಈ ತರ ಇದೆ ಪಾತ್ರ ಅಲ್ಲ. ಒಂದ್ ಸೆಕೆಂಡ್ ಅದಕ್ಕೊಂದು ಬ್ರೇಕ್ ಇದೆ. ಏನ್ ಗೊತ್ತಾ, ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಮತ್ತೆ ಹೆಂಗೆ ಪೂಜೆ ಇದೆ, ಕೋಆರ್ಡಿನೇಟರ್ಗೆ ಯಾರ ಕರ್ಕೊಂಬಪ್ಪ, ಅವರು ಬಂದ್ಬಿಟ್ಟು ಪಾಪ ಪೂಜೆಗೆ ಕರ್ಕೊಂಡ್ ಬಂದಿರೋದು. ನನ್ ಕಥೆನೂ ಹೇಳಿರ್ಲಿಲ್ಲ, ಅವ್ರ ಫೋಟೋನು ನೋಡಿರ್ಲಿಲ್ಲ. ಅಲ್ಲಿ ಬಂದಾಗ ಯಾರೋ ಒಂದ್ ಪರ್ಸನ್ ಬರ್ಬೇಕಾಗಿತ್ತು, ಆ ವ್ಯಕ್ತಿ ಅವತ್ತು ಬಂದಿಲ್ಲ. ಹೀರೋಯಿನ್ ನನ್ನ ಕನ್ವಿನ್ಸ್ ಮಾಡಕ್ ಬಂದ್ರು, ಯಾರೋ ಕೋಆರ್ಡಿನೇಟರ್. ಇಲ್ಲ ಅವ್ರು ಬಂದಿಲ್ಲ ಸರ್, ನಾಳೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು. ಅಲ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ನಾವು ಫಸ್ಟೇ ಗೊತ್ತಲ್ಲ, ಅವ್ರು ಬರಕ್ಕಿಂತ ಮುಂಚೆ ಬಿಟ್ಕೊಂಡಿರ್ತೀವಿ. ನನಗೆ ಗೊತ್ತಿದ್ದೇನು ಅಂದ್ರೆ, ನೀವು ದಿಯಾ ಖುಷಿ ಅವರ ಕತೆ ಹೇಳಿದ್ರಿ. ಹೌದು, ದಿಯಾ ಖುಷಿ ಅವರು ಹೀರೋಯಿನ್ ಆಗ್ಬೇಕು. ಇಲ್ಲ, ಅವ್ರು ಕ್ಯಾನ್ಸಲ್ ಮಾಡ್ಕೊಂಡು ಒಪ್ಕೊಂಡಿದ್ರು. ಅದೇ ಮೇಲೆ ಅವರು ರಿಯಲ್ ಹಂಗಾಗಿ ಕ್ಯಾನ್ಸಲ್ ಆಯ್ತು. ಅವ್ರಿಗೆ ಹೇಳೇ ಇರ್ಲಿಲ್ಲ, ಅವ್ರಿಗೆ ಏನು ಹೇಳಿಲ್ಲ ಪಾಪ. ಅವ್ರು ಪೂಜೆಗೆ ಅಂತ ಬಂದವರು ಜಸ್ಟ್ ನೋಡಿದೆ ದೇವಸ್ಥಾನದಿಂದ ಬಂದೆ, ನೋಡಿದೆ ಯಾರೋ ಕೂತಿದಾರಲ್ಲ, ಆ ಕ್ಯಾರೆಕ್ಟರ್ ಕಾಡ್ಬಿಡ್ತಾವಾಗ. ನನ್ಗೆ ಅವ್ರಿಗಿಂತ ಇವ್ರ ಮೇಲೆ ಜಾಸ್ತಿ ಕಾಡ್ತು ಆ ಖುಷಿ ಕ್ಯಾರೆಕ್ಟರ್. ಆ ಖುಷಿಯವ್ರು ರಿಜೆಕ್ಟ್ ಮಾಡಿದ್ರೆ ಇವ್ರನ್ನೇ ಖುಷಿ ಯಾಕೆ ಮಾಡ್ಬಾರ್ದು? ತಿರ್ಗ ಕರೆದಾಗ ಯಾರು ಇರ್ಬೋದು ಅಂತ ಕೇಳಿದೆ. ಕೋಆರ್ಡಿನೇಟರ್ ಸರ್ ನಾನೇ ಕರ್ಸಿಲ್ಲ ಸರ್. ಮೋಸ್ಟ್ಲಿ ನೀವು ಖುಷಿ ಆ ಖುಷಿ ಅನ್ನೋ ಪಾತ್ರ ಇವ್ರಲ್ಲಿ ಇವ್ರು ಬಂದಿದ್ ಗೆಟಪ್ ಅಲ್ಲಿ ಮತ್ತೆ ಇವ್ರಿಗೆ ಶೂಟ್ ಆಗುತ್ತೆ ಅಂತ ಯಾವಾಗ ಅನಿಸ್ತೋ ಅಲ್ಲಿ ಡಿಸೈಡ್ ಮಾಡಿದೆ, ಇಲ್ಲಪ್ಪ ಇವ್ರೇ ಖುಷಿ, ಇವ್ರನ್ನೇ ಫಿಕ್ಸ್ ಮಾಡೋಣ. ಇವ್ರನ್ನ ನಮ್ಗೆ ಒಂದು ಮೀಟಿಂಗ್ ಮುಗಿತು ಸರ್, ಟೈಮ್ ಅವ್ರು ಹೇಳ್ತಾರೆ. ಹೇಳಾದ್ಮೇಲೆ ಸ್ಟೋರಿ ಕೇಳಿದ್ರೆ ಅವಾಗ ನಾನು ಸ್ವಲ್ಪ ಟೈಮ್ ತಗೊಂಡೆ, ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಈ ಕ್ಯಾರೆಕ್ಟರ್ಗೆ. ಆಮೇಲೆ ನಮ್ಮ ನೋಡೋಣ ಅಂತ ಟೈಮ್ ತಗೊಂಡ್ರು, ಕೆಂಪೇಗೌಡ ಕಾಮಿಡಿ ಎಲ್ಲ ಜೊತೆ ಯಾಕೆ ಹೀರೋಯಿನ್ ಆಗ್ಬೇಕು, ನಾನು ಯಾರ ಜೊತೆ ಆಗ್ಬೋದಲ್ಲ, ಇವ್ರ ಜೊತೆ ಹೋಗಿ ಆಮೇಲೆ ಯಾರು ಕರಿತಾರ ಬಿಡ್ತಾರೋ ಟೈಮ್ ತಗೊಂಡ್ರು. ಇಲ್ಲ ಆತರ ಎಲ್ಲ ಏನಿಲ್ಲ. ಒಂದ್ ಕ್ಯಾರೆಕ್ಟರ್ ಅಂತ ಬಂದ್ಮೇಲೆ ಯಾರ ಜೊತೆ ಏನು, ನಮ್ ಕ್ಯಾರೆಕ್ಟರ್ ಗುರ್ತಿಸ್ಬೇಕು ಅಷ್ಟೇನೆ. ಸೊ ಹಾಗಾಗಿ ಬಂತು, ನಾನ್ ಟೈಮ್ ತಗೊಂಡೆ. ನನ್ನ ಫ್ಯಾಮಿಲಿ ಎಲ್ಲಾರು ಇಲ್ಲ ಮಾಡು, ಚೆನ್ನಾಗಿದೆ ಕ್ಯಾರೆಕ್ಟರ್, ಚೆನ್ನಾಗಿದೆ, ಈ ತರ ಹೊಸ ತರ ಕ್ಯಾರೆಕ್ಟರ್ಗಳು ಟ್ರೈ ಮಾಡ್ತಿರ್ಬೇಕು, ಮಾಡು ಕ್ಯಾರೆಕ್ಟರ್ನ, ಓಕೆ ಮಾಡು ಅಂತ ಸರಿ ಆಯ್ತು ಅಂತ ಬಂದು ಆಮೇಲೆ ಒಪ್ಕೊಂಡೆ. ನಂಗೆ ಇಷ್ಟ ಆಯ್ತು ಕ್ಯಾರೆಕ್ಟರ್. ಇಷ್ಟು ದಿನ ಸೀರಿಯಲ್ ಅಲ್ಲಿ ನೀವು ನೆಗೆಟಿವ್ ಆಗು ನೋಡಿರ್ತೀರಾ, ಪಾಸಿಟಿವ್ ಆಗು ನೋಡಿರ್ತೀರಾ, ಬಟ್ ಇದು ತುಂಬಾ ವಿಭಿನ್ನವಾಗಿದೆ ನನ್ನ ಕ್ಯಾರೆಕ್ಟರ್. ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ನ ಜಾಸ್ತಿ ಏನು ಹೇಳಕ್ ಹೋಗಲ್ಲ. ನಮ್ಮ ಶ್ರೀವಿದ ಅಭಿನಂದನ್ ಸರ್ ಹೇಳಿದ್ದಾರೆ ಜಾಸ್ತಿ ಏನು ಬಿಟ್ಕೊಡ್ಬಾರ್ದು, ಸೊ ಹಾಗಾಗಿ ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಒಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ನಿಮಗೂ ಇಷ್ಟ ಆಗುತ್ತೆ. ನನಗಂತೂ ಪರ್ಸನಲಿ ತುಂಬಾ ಇಷ್ಟ ಆಯ್ತು ನನ್ನ ಕ್ಯಾರೆಕ್ಟರ್. ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಿದೆ, ಎಲ್ಲಾರು ಬಂದು ನೋಡಿ. ಇನ್ನು ನಮ್ಮ ಪ್ರೊಡ್ಯೂಸರು
ಭರತ್ ಗೌಡ್ರು ನಮ್ಮ ಸಿನಿಮಾಗೆ ನೋಡಿ ನಿಜವಾಗ್ಲೂ ಭರತ್ ಗೌಡ್ರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ಒಂದು ತಾಕತ್ ಬೇಕು. ಒಬ್ಬ ಕಾಮಿಡಿಯನ್ನ ಹೀರೋ ಮಾಡೋದು ಒಂದು ತಾಕತ್ತದು. ಒಬ್ಬ ಕಾಮಿಡಿಯನ್ನ ಹೀರೋ ಮಾಡೋದು ಓಕೆ, ಏನೋ ಕಮರ್ಷಿಯಲ್ ಬಿಸ್ನೆಸ್ ಇದೆ ಅದು ಇದೆ. ನಮಗೆ ಈಗ ಕಾಮಿಡಿಯನ್ನಾಗಿ ಬಂದವ್ರಿಗೆ ನಮ್ಮ ಹೀರೋ ಅಂದಾಗ ಇದು ಮೊದಲನೇ ಸಿನಿಮಾ. ನಮಗೆ ಯಾವುದೇ ಬಿಸ್ನೆಸ್ ಇಲ್ಲ ಅಂತ ಗೊತ್ತಿದ್ರು ಒಂದು ತಾಕತ್ತು ಇಟ್ಕೊಂಡು, ಆ ಧೈರ್ಯ ಇಟ್ಕೊಂಡು ಅಷ್ಟು ದೊಡ್ಡ ಸಿನಿಮಾ, ಒಂದು ಒಳ್ಳೆ ಬಜೆಟ್ ಹಾಕಿ ಸಿನಿಮಾ ಮಾಡಿಕೊಟ್ರು. ನಿಮ್ಗೆ ಹೆಂಗೆ ಸರ್ ಫಸ್ಟ್ ಸಿಕ್ಕಿದ್ದು ನಮ್ಮ ಭರತಣ್ಣ? ನಮ್ಮ ಸರ್ ಬಗ್ಗೆ ಹೇಳ್ಬೇಕು ಇವಾಗ. ಒಂದಿನ ಪ್ರೊಡ್ಯೂಸರ್ ಬಗ್ಗೆ ಅನ್ನದಾತರು ಸರ್ ಸಿನಿಮಾ ಮಾಡ್ಕೊಟ್ಟವ್ರು, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೆಂಗಿಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಹಂಗಾರೆ ಪ್ರೊಡ್ಯೂಸರ್. ಇದು ಕಾಂಟ್ರವರ್ಸಿ ಬರ್ಕೊಳ್ಳಿ. ನಾನು ಹೇಳಿದ್ದು ನಮ್ಮ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂದಿನ ಫುಲ್ ಟೈಮ್ ಬೇಕು ನಮ್ಗೆ. ಹೇಳ್ಬೇಕಂದ್ರೆ ನಮ್ಮ ಭರತ್ ಸರ್ ಬಂದ್ಬಿಟ್ಟು ಹೇಗೆ ಅಂದ್ರೆ ತುಂಬಾ ಫ್ಯಾಷನ್ ಇರೋರು. ಯಾವ ತರ ಅಂದ್ರೆ ಸಿನಿಮಾ ನಾವು ಕತೆ ಹೇಳ್ತಾ ಇದ್ರೆ ಗೊತ್ತಾಗ್ಬಿಡ್ತಾ ಇದೆ ಈ ಕತೆ ವರ್ಕ್ ಆಗಲ್ಲ. ಅವರು ತುಂಬಾ ಪ್ಯಾಷನೇಟ್ ಆಗಿರೋರು ಇಂದಾನೆ ಒಳ್ಳೆ ಸಿನಿಮಾ ಮಾಡೋರು. ಅದು ನನ್ಗೆ ಗೊತ್ತು ಸರ್. ನಿಮ್ಗೆ ಹೆಂಗ್ ಸಿಕ್ಕಿದ್ರು ಅಂತ ಕೇಳಿದ್ರು. ನಮ್ಗೆ ಹೆಂಗ್ ಸಿಕ್ಕಿದ್ರು ನೀವು ಮೂಲಕ್ ಬರ್ತಾ ಇದ್ದೀರಾ. ಇವಾಗ ನಮಗೂ ನಮ್ಮ ಭರತ್ ಸರ್ ಬಂದ್ಬಿಟ್ಟು ಒಂದು ಫ್ಯಾಮಿಲಿ ಬ್ಯಾಂಡಿಂಗ್ ತರ. ಯಾಕಂದ್ರೆ ನಾವು ಸಿನಿಮಾ ಇನ್ನ ಡೈರೆಕ್ಟ್ರೇ ಹಾಕಿನ ಮುಂಚೆ ಫಸ್ಟ್ ಟೈಮ್ ಅವ್ರನ್ನ ನಮ್ಮ ಸ್ನೇಹಿತರ ಕಡೆಯಿಂದ ಭೇಟಿಯಾದಾಗ ಅಲ್ಲೂ ಒಂದು ಮಾತುಕತೆಯಲ್ಲಿ ಒಂದು ಪ್ರಾಜೆಕ್ಟ್ ನಮ್ಮಿಬ್ಬರಿಗೂ ಇದಾಗುತ್ತೆ. ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 14ರಿಂದ 15 ವರ್ಷ ಆಗೋಯ್ತು ಅವ್ರಿಗೂ ನಮ್ಮ ಭೇಟಿ. ಅವತ್ತಿಂದ ಅವರು ಹೇಗಿದ್ದಾರೆ ಇವತ್ತವರೆಗೂ ಸಿಕ್ಕಿಲ್ಲ. ಅಲ್ಲ ಭೇಟಿ ಮೊದಲ ಭೇಟಿ 15 ವರ್ಷ ಆಯ್ತು. ಒಬ್ಬ ಮನುಷ್ಯನ 3 ನಿಮಿಷ ಉಳಿಸ್ಕೊಳೋದೇ ಕಷ್ಟ. 15 ವರ್ಷ ನನ್ನ ಅವ್ರು ಉಳಿಸ್ಕೊಂಡಿದ್ದಾರೆ. ನಾನು ಅವ್ರ ಜೊತೆಲೇ ಇದ್ದೀನಿ ಅಂದ್ರೆ ಅವ್ರ ಒಂದು ದೊಡ್ಡತನ ಅದೇ. ಮತ್ತೆ ಅವ್ರು ಸಿಕ್ಕಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ ಒಂದು ದಾರಿ ಆಯಿತು. ಹಾಗಾಗಿನೇ ನಮಗೆ ಫಸ್ಟ್ ಡೈರೆಕ್ಟರ್ ಕ್ಯಾಪ್ ಹಾಕಿದ್ದವ್ರೆ 2015 ಕ್ಯಾಪ್ ಹಾಕಿದ್ರು. ಡೈರೆಕ್ಟರ್ ಅಂತ ಮುದ್ರೆ ಹಿಂಗೆ ತಟ್ಟಿದ್ರು. ಹಾಗಾಗಿನೇ ಇಲ್ಲಿ ಕೂತಿದ್ದೀವಿ. ಎಸ್, ಸೂಪರ್ ಸರ್. ಆ ವಿಷಯದಲ್ಲಿ ನಾವು ಭರತಣ್ಣನಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಿಮಗೆ ಒಂದು ಡೈರೆಕ್ಟರ್ ಅಂತ ಒಂದು ಸೀಲ್ ಒತ್ತಿದ್ದಾರೆ, ನನಗೆ ಹೀರೋ ಅಂತ ಒಂದು ಸೀಲ್ ಒತ್ತಿದ್ದಾರೆ, ಸನ್ಮಿತ್ ಅವ್ರಿಗೆ ಹೀರೋಯಿನ್ ಅಂತ ಒಂದು. ನಮ್ಮ 3 ಜನಕ್ಕೂ ಬ್ರ್ಯಾಂಡ್ ಮಾಡಿದ್ದು ಕಟ್ಲೆಯಿಂದ ಭರತಣ್ಣ. ಹೌದು. ಸೊ ಭರತಣ್ಣ ಥ್ಯಾಂಕ್ ಯು ಸರ್. ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ನಮ್ಮನ್ನ ಒಂದು ಒಳ್ಳೆ ಕತೆ, ಈ ಕತೆ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀರಿ, ಯಾವುದನ್ನು ಇಲ್ಲ ಅಂದಿಲ್ಲ. ಥ್ಯಾಂಕ್ ಯು ಅಣ್ಣ. ಆಮೇಲೆ February 6th ರಿಲೀಸ್ಗೂ ಅಷ್ಟೇ ಏನೇನು ಪಬ್ಲಿಸಿಟಿ ಮಾಡ್ಬೇಕು ಎಲ್ಲಾನು ಚೆನ್ನಾಗಿ ಮಾಡಿ ಫಸ್ಟ್ ಸಿನಿಮಾ ಅದ್ಭುತವಾಗಿ ಮಾಡಿದ್ದಾರೆ ಪ್ರೊಡ್ಯೂಸರು. ಎಲ್ಲ ಬರುತ್ತೆ 100%. ಅವ್ರದ್ದೊಂದು ಟಾರ್ಗೆಟ್ ಇದೆ. ಟಾರ್ಗೆಟ್ ಜನಕ್ಕೆ ಮನಸ್ಸಿಗೆ ರೀಚ್ ಆಗುತ್ತೆ, ನಂಬಿಕೆ ಇದೆ. ರೀಚ್ ಆಗೇ ಆಗ್ತೀವಿ ನಾವು, ನಮ್ಗೆಲ್ರಿಗೂ ಇದೆ. ಸಾಕು, ಇದು ಒಳ್ಳೆ ಇಂಟರ್ವ್ಯೂ ತರ ಆಗೋದಪ್ಪ. ಇದಲ್ಲ ಇಂಟರ್ವ್ಯೂ ತರ ಬೇಡ, ನಾವು ಜಾಲಿಯಾಗಿ ಏನು ಕೇಳಿಲ್ಲ. ಅದೇ ಸಂಬಿತವ್ರೆ ಕೇಳ್ಬೇಕಲ್ಲ. ನಿಮಗೆ ಸಿನಿಮಾದಲ್ಲಿ ತುಂಬಾ ಕಷ್ಟ ಅಂತ ಅನ್ಸಿದೆ, ಅಯ್ಯೋ ಬೇಡಪ್ಪ ಸಾಕು ಇದು ಮಾಡೋದು ನಮ್ಗೆ ಆಗ್ತಿಲ್ಲ ಅಂತ ಅನ್ಸಿದ ಸಿಚುವೇಶನ್ ಯಾವುದು? ಸಿಚುವೇಶನ್ ನನಗೆ ಆಕ್ಟಿಂಗ್ ಅಂತ ಅನಿಸ್ಲಿಲ್ಲ. ಇವ್ರು ನೋಡಿದ ಲೊಕೇಶನ್ಗಳು ಬೆಟ್ಟ ಹತ್ತೋದು, ಈ ಬೆಟ್ಟದ ಮೇಲೆ ಹತ್ಬೇಕಾದ ಲೊಕೇಶನ್ ಅಲ್ಲ ನಾಳೆ. ಅಯ್ಯಯ್ಯೋ ಓಕೆ ನಾಳೆ ಇಟ್ಕೊಳ್ಳೋಣ ಇದು ಅಂತ ಒಂದ್ಸಲ ಕೇಳಿದ್ದೆ ನಾನು. ಅಲ್ಲಿ ಎತ್ತೆಸ್ಬಿಟ್ರು ಒಂದ್ಸಲ ಒಂದು ಸೀನು, ನೀವು ಇರ್ಲಿಲ್ಲ ಅವತ್ತು. ನನಗೆ ಬಾಟ್ಲು ಹೊಡಿದಾಗ ನಾನು ಅಲ್ಲಿ ಕಾನ್ಸಿಯಸ್ ಆಗಿ ಬಿದ್ದಿರ್ತೀನಿ. ಅವರು ವಿಲನ್ಗಳು ನನ್ನನ್ನು ಎತ್ಕೊಂಡು ಸೀದಾ ಒಂದು ಇದು ಹಳ್ಳಕ್ಕೆ ಎಸಿತಾರೆ, ಎಂಥರದ್ದು ಹೊಳೆಗೆ ಎಸಿತಾರೆ. ಎಸಿಬೇಕಾದ್ರೆ ಏನಾದರೂ ಕೆಳಗಡೆ ಏನಾದರೂ ಬೇಕಲ್ವಾ? ಏನೂ ಇಲ್ಲ, ಏನೂ ಪ್ರೊಟೆಕ್ಟ್ ಇಲ್ದೇನೆ ಮೇಲಿಂದ ರಪ್ಪನ್ ನೀರಿಗೆ ಹಸ್ರು ಅಂತ ಅಲ್ಲಿ ಶಾರ್ಟ್ ಓಕೆ ಆಯಿತು ನನಗೆ. ಅದು ಮಾರನೆಗೆ ಬೆಟ್ಟ, ಅಲ್ಲಿ ಸೀನು ಮೇಲ್ಗಡೆ ಲವ್ ಗುಡ್ಡ ಸೀನು, ನಿಮ್ಮದು ಲವ್ ಗುಡ್ಡ ಸೀನ್ ಇದೆಯಲ್ಲ, ಅಲ್ಲಿ ಹತ್ಬೇಕು. ಅಲ್ಲಿಗೆ ಹೋಗ್ಬೇಕಾ ಸರ್ ಇವತ್ತು ಈ ಥರದ ಕಷ್ಟಗಳು ತುಂಬ ಆಯಿತು. ಬಟ್ ನನಗೆ ನಿಜವಾಗ್ಲೂ ನಿಮಗೆ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಥಿಯೇಟರ್ ನೋಡಿದಾಗ ಆ ಮಲೆನಾಡು, ಆ ಹಸಿರು, ಆ ಬೆಟ್ಟ, ಗುಡ್ಡ, ಡೀಪ್ ಇರೋ ಜಾಗಗಳು, ಇದೆಲ್ಲ ತುಂಬ ಸುಂದರವಾಗಿ ಬಂದಿದೆ. ಲೊಕೇಶನ್ನು ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಎಸ್, ಇದು ಬೆಟ್ಟ ಗುಡ್ಡಗಳು ಹತ್ತೋದೊಂದು ಕಷ್ಟ ಆಗಿದೆ. ಬಿಟ್ರೆ ಕ್ಯಾರೆಕ್ಟರ್ ನಮಗೆ ಇದುವರೆಗೂ ನಾನು ಕಾಮಿಡಿಯನ್ನಾಗಿ ಮಾಡಿದೆ. ಬಟ್ ಈ ಪಾತ್ರ ನನಗೆ ತುಂಬ ಇಷ್ಟವಾದ ಪಾತ್ರ. ನೋಡಿ ಸಂಬಿತ್ ಅವ್ರೆ, ನಮ್ಮ ಹೀರೋ ಸಾಹೇಬ್ರು ಮಾತ್ರ ಬೆಟ್ಟ ಗುಡ್ಡ ಹತ್ತಿರ, ನಾವೆಲ್ಲ ಹೆಲಿಕಾಪ್ಟರ್ ಇಲ್ಲ ಯಾಕೆ ಇವ್ರು ಹತ್ತಿಲ್ಲ ಅಂದ್ರೆ ಇವ್ರು ಲೊಕೇಶನ್ ಹಿಂದಿನೇ ಲೊಕೇಶನ್ ಸೇರ್ಕೊಂಡ್ಬಿಡ್ತಿದ್ರು. 2 ಸರಿ ಹೋಗ್ತಾ ಇದ್ವಿ ಲೊಕೇಶನ್ ನೋಡಕ್ ಒಂದ್ಸರಿ, ಶೂಟ್ ಒಂದ್ಸರಿ. ಅಲ್ಲ ಎಲ್ಲರ ಕಷ್ಟ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಹೀರೋ ಸಾಹೇಬ್ರು ಹೇಳ್ದಂಗೆ ಒಂಥರ ಖುಷಿಯಾಗಿ ಇಲ್ಲೇನ್ ನಾವ್ ಇದೀವೋ ಇದೇ ತರನೇ ಸೆಟ್ಟಲ್ಲೂ ಖುಷಿಯಾಗಿದ್ವಿ. ಎಲ್ರು ತುಂಬಾ ಚೆನ್ನಾಗಿ ಮಾಡಿದೀವಿ ಅನ್ಕೊಂಡಿದೀವಿ. 6ನೇ ತಾರೀಕು ನಿಮ್ಮ ಒಂದು ಉತ್ತರಕ್ಕೋಸ್ಕರ, ನಿಮ್ಮ ಒಂದು ಆಶೀರ್ವಾದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಇಲ್ಲ ಖಂಡಿತವಾಗ್ಲೂ ನನಗನ್ಸೋದು ನಮ್ಮ ಆಡಿಯನ್ಸ್ ಯಾವತ್ತೂ ಒಳ್ಳೆ ಸಿನಿಮಾನ, ಒಳ್ಳೆ ಕಂಟೆಂಟ್ ಇರೋ ಜಾನರ್ ಸಿನಿಮಾಗಳನ್ನ ಯಾವತ್ತೂ ಬಿಟ್ಟಿಲ್ಲ. ಈ ಸಿನಿಮಾಗೂ ಖಂಡಿತ ಬಂದೇ ಬರ್ತಾರೆ, ನಮ್ಮನ್ನ ಗೆಲ್ಸ್ತಾರೆ. ಅದು ಭಯನೇ ಬಿಟ್ಬಿಡಿ ಸರ್. ಗೆಲ್ಲಿಸ್ತೀರಾ ತಾನೇ?
ನೋಡಿ ಸರ್, ಕೇಳಿಸ್ತಾ ನಿಮ್ಗೆ? ಕೇಳಿಸ್ತು ಬರ್ತಾರೆ 6ನೇ ತಾರೀಕು ಬರ್ತಾರಂತೆ. ಫೆಬ್ರವರಿ 6ನೇ ತಾರೀಕು ಬಂದೇ ಬರ್ತೀವಿ ಅಂತ ಇದ್ದಾರೆ. 100% ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ಬರ್ಬೇಕು 6ನೇ ತಾರೀಕು. ನಿಮ್ಗೋಸ್ಕರ ನಾವು ಥಿಯೇಟರ್ ಬಾಗ್ಲಲ್ಲೇ ಕಾಯ್ತಾ ಇರ್ತೀವಿ. ಆಯ್ತು. ಈಗ ಏನಾದ್ರು ಧೀರೇಂದ್ರ ಗೋಪಾಲ್ ಅವರು ಇಲ್ಲಿ ಬರ್ತಾರೆ ಸರ್. ಓ ದೊಡ್ಡವರು ಧೀರೇಂದ್ರ ಗೋಪಾಲ್ ಅವರು ಇವತ್ತು ಅವರು ಅಲ್ಲಿದ್ದಾರೆ. ಅವರು ಬಂದು ಬರ್ತಾರೆ ಸರ್. ಏನ್ ಮಾತಾಡ್ತಾರೆ? ಏನಪ್ಪ ವಿದ, ಅಯ್ಯೋಯ್ಯೋ, ಏನ ಸಮಾಚಾರ? ದೊಡ್ಡ ಸಿನಿಮಾ ಮಾಡಿದ್ಯಾ, ಎಲ್ಲರೂ ವೈರಲ್ ಆಗ್ಬಿಡ್ಬೇಕು ಅಂತಲ್ಲಪ್ಪ. ಅಲ್ಲ ಕಣೋ, ಏನಂತ ಸಿನಿಮಾ ಮಾಡಿದ್ಯಾ ನೀನು? ಯಾವತ್ತಪ್ಪ ನಿಮ್ ಸಿನಿಮಾ ರಿಲೀಸು? ನಮ್ಮ ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸು. ನಿಮ್ಮ ಆಶೀರ್ವಾದ ಎಲ್ಲೇ ಇರ್ಲಿ, ಧ್ವನಿ ಕೇಳಿದ್ ಎಲ್ಲರೂ ಥಿಯೇಟರ್ ಬರೋದಾರ ಆಶೀರ್ವಾದ ಮಾಡ್ಬೋದು. ಫೆಬ್ರವರಿ 6ನೇ ತಾರೀಕು ಅಲ್ವೇನ್ಲ? ಹೌದು. ಫೆಬ್ರವರಿ 6 ಅಂದ್ರೆ ಏನ್ ಗೊತ್ತಿಲ್ಲ? ಎಲ್ಲ ಜನ ಸೂರ್ಯ ಶುಕ್ರ ಸೇರಿದ್ದು ನೋಡಿ ಎಲ್ಲ ಬಂದೇ ಬಿಡ್ತಾರೆ. ನಿಮ್ ಸಿನಿಮಾ ಸೂಪರ್ ಹಿಟ್ ಆಗ್ಲಿ, ನಾನ್ ಬರ್ಲೇನಪ್ಪ. ಥ್ಯಾಂಕ್ ಯು ಅಣ್ಣ, ಹೋಗ್ಬೇಡ. ಭಗವಂತ ದೊಡ್ಡವ್ರ ಕೈಲೆಲ್ಲ ಆಶೀರ್ವಾದ ಮಾಡಿಸ್ತಾ ಇದೀಯಪ್ಪ. ಹಿಂಗೆ ನಂಗೆ ತುಂಬಾ ಇಷ್ಟವಾದ ಕಾಮಿಡಿ ನಟರಲ್ಲ ಅವರೊಬ್ರು ಸರ್. ಅದಕ್ಕೆ ಅವ್ರ ವಾಯ್ಸ್ ಸುಮ್ಮನೆ ಇಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಇವೆಲ್ಲ. ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ. ಒಂದು ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ರಿ. ಆಕ್ಚುಲಿ ನಮ್ಮ ಡೈರೆಕ್ಟರ್ ತಂಡದ ಬಗ್ಗೆ ಹೇಳ್ಬೇಕು. ಒಂದು 5-6 ಜನ ಅವರ ಟೀಮು, ನಮ್ಮ ಗಿರಿ ಆಗ್ಬೋದು, ಮಲ್ಲ ಆಗ್ಬೋದು, ಅವ್ರುಗಳೆಲ್ಲ ಅಲ್ಲಿ ಎಷ್ಟು ಕಷ್ಟಪಟ್ಟು ಮಾಡಿದ್ರು. ಮಲೆನಾಡಲ್ಲಿ ಆ ಬೆಟ್ಟ ಗುಡ್ಡಗಳಲ್ಲಿ ಎಲ್ಲ ಇವತ್ತೇನು ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಬರ್ತಿದೆಯೋ ನಿಮ್ಮೆಲ್ಲರ ಕಷ್ಟಗಳನ್ನು. ನನ್ನ ಒಂದು ಟೀಮ್ ಬಗ್ಗೆ ನಾನೇ ಹೇಳ್ಕೊಬಿಡ್ತೀನಿ ಅಪ್ಪ. ನನ್ನ ಟೀಮ್ ಬಂದ್ಬಿಟ್ಟು ನಾವು ನಮ್ಮ ಟೀಮ್ಗೆ ಚೀತಾ ಬಾಯ್ಸ್ ಅಂತ ಇಟ್ಟಿದ್ವಿ. ಚೀತಾ ಬಾಯ್ಸ್ ಅಂದ್ರೆ ಪಾಪ ಯಾವ ಬೆಟ್ಟದಲ್ಲಿ ಇರ್ಲಿ ಅರ್ಕ ಟೈಗರ್ ಬಾಯ್ಸ್ ಅದೊಂದು ಸೀನು ಇದೆ ನಮ್ಮ ಸಿನಿಮಾದ. ಟೈಗರ್ ಬಾಯ್ಸ್ ಅಂತ ನಮ್ಮ ಇವ್ರಿಗೆ ಎಲ್ಲಾ ಹುಡುಗರು ಟೈಗರ್ ಗಳಾಗ್ಬಿಟ್ಟಿದ್ರು ಪಾಪ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು. ಹಾಗೆ ನಮ್ಮ DOP ಇರ್ಬೋದು, ಅವರು ಅಷ್ಟೇ. ಅಲ್ಲಿ ನಮ್ಮ ಸೆಟ್ ಅಲ್ಲಿ DOP ಮತ್ತೆ ಈ ಸಿನಿಮಾಗೆ ಒಬ್ರನ್ನ ಆರ್ಟ್ ಡೈರೆಕ್ಟರ್ನ ಇಟ್ಕೊಂಡು ಇನ್ನೆಲ್ಲರನ್ನು ಹೊಸ ಆರ್ಟ್ ಡೈರೆಕ್ಟರ್ನೇ ಕ್ರಿಯೇಟ್ ಮಾಡಿದ್ವಿ. ಸಂಜು ಸಾಹಾ ಅನ್ನೋನೊಬ್ಬ ಸೆಟ್ ಆಗ್ದ. ಅವನು ಎಲ್ಲ ಕೆಲ್ಸಗಳು ಕಲ್ತಿರೋದ್ರಿಂದ ಇಲ್ಲಿಂದ ಪ್ರಮೋಷನ್ ನನಗೆ ಅಂದ. ಸರ್ ಅವ್ನ ಕೆಲ್ಸ ಸೆಟ್ ಹಾಕ್ಸಿ ಅದ್ಭುತವಾದ ಸೆಟ್ಗಳು ಮಾಡ್ಕೊಂಡು ನಾವೆಲ್ಲ ಅಷ್ಟೆಲ್ಲ ವರ್ಕ್ ಮಾಡಿರೋದು ಇವತ್ತು ತೆರೆ ಮೇಲೆ ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಎಲ್ಲ ಮಾಡ್ಕೊಂಡ್ಮೇಲೆ ನಾವು ನಮ್ಮ ಔಟ್ಪುಟ್ ತಗೊಂಡ್ ಫಸ್ಟ್ ಟೈಮ್ ನೋಡಿದ್ದೆ ನಾವು ನಮ್ಮ ಎಡಿಟರ್ ಹತ್ರ, ಚಲುಮೂರ್ತಿ ಹತ್ರ. ಚಲುಮೂರ್ತಿ ನೀನು ಮಾಡ್ಬೇಕಂದಾಗ ಪ್ರೊಡ್ಯೂಸರ್ ಎಷ್ಟು ಲೆವೆಲ್ಗೆ ಇಂಪ್ರೆಸ್ ಆಗ್ಬಿಟ್ಟಿದ್ರು ಅಂದ್ರೆ ಅವ್ರು ಮಾಡಿದ ಫಸ್ಟ್ ಕಟ್ ನೋಡ್ಬಿಟ್ಟು ಈ ಲೆವೆಲ್ಗೆ ಇದೆಯಾ ಸಿನಿಮಾ, ಆ ಥರ ಒಂದು ಕ್ರೂ ಮೆಂಬರ್ಸ್ ಇರ್ಬೋದು, ಪ್ರತಿಯೊಬ್ರು ಅದೇ ಎಲ್ಲ ಕೂಡ ಬಂದ್ಬಿಡ್ತೀವಿ ಸಿನಿಮಾಗೆ. ಚೆನ್ನಾಗಾಯ್ತು. ಕ್ಯಾಮ್ರಾಮನ್ ಸರ್ ನಮ್ಮ ಅನಿರುದ್ಧ್ ಅವ್ರು, ಥ್ಯಾಂಕ್ ಯು ಅನಿರುದ್ಧ್ ಸರ್. ಅಂತ ಬೆಟ್ಟ ಗುಡ್ಡಗಳ ಮಧ್ಯೆ ಅಷ್ಟೆಲ್ಲ ಕಷ್ಟ ಇದ್ರು ನೀವು ಒಂದಿನ ಮರದ ಮೇಲೆಲ್ಲ ಹೋಗಿ ಕುತ್ಕೊಂಡ್ಬಿಟ್ಟಿದ್ರು ಕ್ಯಾಮ್ರಾ ಇಟ್ಕೊಂಡು. ಶಾರ್ಟ್ ನನಗೆ ಬೇಕು ಸರ್, ಆ ಥರದ್ದೇ ಬೇಕು. ಯಾಕಂದ್ರೆ ಕ್ರೇನ್ ತಗೊಂಡು ಹೋಗಕ್ ಆಗ್ಲಿಲ್ಲ ನಮ್ಗಲ್ಲಿ. ಅಲ್ಲಿರೋ ಪ್ಲೇಸ್ಗೆ ಎಲ್ಲಿ ನಾವು ಹೋಗೋದೇ ದೊಡ್ಡ ವಿಷಯ. ಹಾಗಾಗಿ ಅಲ್ಲಿಂದನೂ ನಾನು ಕೇಳ್ಪಟ್ಟಿದ್ದೆ ಅದನ್ನ. ಪುಟ್ಟಣ್ಣ ಕಣಗಲವರು ಆ ಟೈಮಲ್ಲಿ ಕ್ರೇನ್ ಇಲ್ಲ ಅಂತೇಳಿ ಎಲ್ಲೋ ಮರದ ಮೇಲೆ ಹಂಗೆ ತೆಗೆದ್ರು ಅಂತ. ಅದಾದ್ಮೇಲೆ ನಾನು ನೋಡಿದ್ದು ನಮ್ಮ ಕ್ಯಾಮ್ರಾಮನ್ ಅನಿರುದ್ಧ್ ಅವರು ತೆಗ್ದಿದ್ದ ಶಾಟು. ನಿಜವಾಗ್ಲೂ ಥ್ಯಾಂಕ್ ಯು ಅನಿರುದ್ಧ್ ಸರ್. ಸಿನಿಮಾಗೆ ಏನು ಬೇಕು ಅದನ್ನು ತುಂಬ ಕಷ್ಟಪಟ್ಟು ಮರ ಹತ್ತೋದ್ರ ಮೂಲಕನೂ ನೀವು ಕೆಲಸ ಮಾಡಿದಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮ್ಮ ಚಲುಮೂರ್ತಿ ಅವರು ಎಡಿಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇಷ್ಟು ಸರ್. ಓಕೆ, ಇವಾಗ ಇಬ್ರು ತುಂಬಾ ಜಾಸ್ತಿ ಮಾತಾಡಿದ್ದೀರಾ. ಸೊ ಮಾತನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಒಂದ್ ಗೇಮ್ ಆಡೋಣ. ಏನ್ ಗೇಮ್ ಅಂದ್ರೆ ಟ್ರೂತ್ ಆರ್ ಡೇರ್. ಓಕೆ, ಸೂಪರ್. ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಟ್ರೂತಾ ಡೇರಾ? ಟ್ರೂತ್. ಯಾರನ್ನು ಕೇಳ್ತೀರಾ ಸರ್? ಯಾರನ್ನ ಕೇಳೋಣ? ಅದೇ ನೇಚರ್. ಅವ್ರ ಯಜಮಾನರ ಬಗ್ಗೆ ಕೇಳೋಣ ಅಂದ್ರೆ ಮದುವೆ ಆಗಿಲ್ಲ. ಅಮ್ಮನ ಬಗ್ಗೆ ಕೇಳೋಣ ಅಂದ್ರೆ ಅಮ್ಮ ತುಂಬಾ ಒಳ್ಳೆಯವರು ಅಂತ ಹೇಳ್ತಾರೆ. ಹೇಳ್ತಾರಂತೆ ಅವರು. ರಮ್ಯ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆ. ಸ್ಯಾಂಡ್ಲ್ವುಡ್ ಕ್ಯೂನ್ ರಮ್ಯ ಬಗ್ಗೆ ನಿಮ್ಮ 2 ಅನಿಸಿಕೆ. ಅವರು ನೋಡಕ್ ತುಂಬಾ ಕ್ಯೂಟ್ ಆಗಿದ್ದಾರೆ. ಓಕೆ, ನಿಜನೇ ಹೇಳ್ಬೇಕು. ನಿಜಾನೇ. ಅವ್ರಿಗೆ ಹೆಂಗಿದೆ ಹೆಸರು ಸ್ಯಾಂಡಲ್ವುಡ್ ಕ್ವೀನ್ ಅಂತ, ಹಾಗೆ ಇದಾರೆ ಅವ್ರು ನೋಡೋದಕ್ಕೆ. ನಂಗೆ ಅವ್ರ ಮೂಗ್ ಅಂದ್ರೆ ತುಂಬಾ ಇಷ್ಟ. ಅವ್ರ ವಾಯ್ಸ್ ಕೂಡ ನಂಗೆ ತುಂಬಾ ಇಷ್ಟ. ಆಯ್ತು, ರಮ್ಯ ಅವರಿಂದ ಏನಾದ್ರು ಕದಿತೀನಿ ಅಂದ್ರೆ ಏನ್ ಕದಿತೀರಾ? ನಮ್ಗೆ ಅವ್ರ ಹೇರ್ಸ್ ಅಂದ್ರೆ ತುಂಬಾ ಇಷ್ಟ. ಫುಲ್ ಲೆಂತಿಯಾಗಿ, ಫುಲ್ ದಪ್ಪಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ಅವ್ರ ಕೂದಲು ಮೇಡಮ್ ಸರ್ ಏನ್ ಗೊತ್ತಾ, ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಸೆಲ್ಫಿ ತೆಗಿಸ್ಕೋಬೇಕು ಅಂತ ಬಂದು ಕೂದಲಿಗಿಲ್ಲಿ ಕಟ್ ಮಾಡ್ಕೊಂಡ್ಬಿಟ್ಟಾರು. ಅದರಲ್ಲೂ ಕಟ್ಲೆ ಸಿನಿಮಾದವರು ಅಂತಾರೆ, ಕಟ್ಲೆ ಸಿನಿಮಾ ಮಾಡ್ಕೊಂಡ್ ಬರ್ತಾರೆ. ವಿಶಾಲ್ ಮೇಡಮ್ ಒಳ್ಳೆ ಕಾಮಿಡಿ ಸಿನಿಮಾ ತಂಗಿಗಾಗಿ ಸಿನಿಮಾದಲ್ಲಿ ಕಟ್ ಮಾಡಕ್ ಹೋಗ್ತಾರಲ್ಲ, ಹಿಂಗಾಗ್ಬಿಡುತ್ತೆ. ಹುಷಾರು. ಓಕೆ, ಸೂಪರ್ ಸೂಪರ್ ಸೂಪರ್. ನನಗೆ ಎಷ್ಟು ಖುಷಿ ಅಂದ್ರೆ ಬೊಂಬಾಟ್ ಸಿನಿಮಾ ಮಾಡ್ತಾ ಇದ್ದೆ ನಾನು. ಬೊಂಬಾಟಲ್ಲಿ ಒಂದು 20 ದಿನ ಅಲ್ಲಿದ್ವಿ. ಸುಬ್ರಹ್ಮಣ್ಯ ನಗರ. ಬೊಂಬಾಟ್ ಗಣೇಶ್ ಫ್ರೆಂಡ್ ಕ್ಯಾರೆಕ್ಟರ್.
ಎವ್ರಿ ಡೇ ರಮ್ಯಾ ಮೇಡಮ್ ನನಗೊಂದು ಚಾಕ್ಲೇಟ್ ತಂದು ಕೊಡೋರು. ಸೂಪರ್. ಥ್ಯಾಂಕ್ ಯು ಮೇಡಮ್. ಅಲ್ಲಿ ಒಳ್ಳೆಯವರು ಅವರು, ಅಲ್ಲಿ ಇರೋರಿಗೆಲ್ಲ ತಂದು ಕೊಡೋರು. ಆಡಿಯನ್ಸ್ ಎಲ್ರಿಗೂ ಚಾಕ್ಲೇಟ್ ಇಷ್ಟು ತರೋರು. ನಮ್ಗೆ ಸಪ್ರೇಟ್ ಡೈರಿ ಮಿಲ್ಕ್, ನನಗೆ ಗಣೇಶ್ ಸರ್ಗೆ, ಸುನಿಲ್ಲ ಅಂತಿದ್ದ ಕಾಮಿಡಿ, ನಮ್ಮೆಲ್ರಿಗೂ ಒಂದು ಬೇರೆ ಬೇರೆ ತಂದು ಕೊಡೋರು. ಥ್ಯಾಂಕ್ ಯು ಮೇಡಮ್, ನಿಮ್ ಜೊತೆ ಕಳೆದಷ್ಟು. ತಿರ್ಸಿದೀವಿ ನಿಮ್ ಕಡೆ ಬಂದ್ಬಿಟ್ಟು ಎಲ್ಲಿ ತಿರುಗ್ತು ತಿರುಗಿಸಿತಾ? ನಾನೇ ತಿರುಗಿಸ್ತೀನಿ ಅಂತ ರೆಡಿನಾ? ನಿಮ್ಗೆ ಓಕೆ ಸರ್, ಟ್ರೂತ್ ಆರ್ ಡೇರ್? ನಮ್ಗೆ ಡೇರ್. ಡೇರ್. ಡೇರ್ ಯಾರನ್ನ ಹೇಳೋದು ಡೈರೆಕ್ಟರ್ಗೆ? ಅವ ಹೇಳೋದು ಹೇಳ್ತೀರ ಸ್ವಲ್ಪ ಯಾರು 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 ಅವರು ಅಭಿಮಾನ್ ಪ್ರೊಡ್ಯೂಸರ್ ಕಾಲ್ ಮಾಡ್ಬಿಟ್ಟು ಸಿನಿಮಾನ ಸ್ವಲ್ಪ ಇನ್ನೂ ಲೇಟ್ ಆಗಿ ರಿಲೀಸ್ ಮಾಡೋಣ ಅಂತ ಹೇಳಿ. ಫೆಬ್ರವರಿ 6. ಇವಾಗ ನಮ್ಮ ಪ್ರೊಡ್ಯೂಸರು ನಾಟ್ ರೀಚಬಲ್ ಅಲ್ಲಿ ಇದ್ದಾರೆ, ಹಾಗಾಗಿ ಫೆಬ್ರವರಿ 6 ರಕ್ಕಸಪುರದಲ್ಲಿ ಸಿನಿಮಾ ಬರ್ತಾ ಇದೆ. ಅವ್ರ ಆಪೋಸಿಟ್ ನಾವ್ ಯಾಕೆ ಸರ್ ಕಟ್ಲೆ ಮುಂದಕ್ಕೆ ಹೋಗೋಣ ಅಂತ ಹೇಳಿ ನೋಡೋಣ. ಮತ್ತೆ ಫ್ಲೈಟ್ ಮೋಡ್ಗೆ ಹೋಗ್ಬಿಟ್ಟಿದೆ ನೋಡು, ಅವ್ರ ಫೋನ್ ಅಂದ್ರೆ ಫ್ಲೈಟ್ ಮೋಡ್ಗೆ ಹೋಗೈತೆ, ಮೊಬೈಲ್ ಆಗಿ ಆನ್ ಮಾಡ್ಬೇಕು, ಕೇಳಿಸ್ಬಾರ್ದ ನಮ್ಗೆ. ನೀವು ಒಮ್ಮೆ ಸುಳ್ಳು ಹೇಳಿದ್ರ ಹಿಂಗಂದ್ರು ಹಂಗಂದ್ರು. ಹಲೋ, ಇವಾಗ 6ನೇ ತಾರೀಕು ರಕ್ಕಸಪುರದಲ್ಲಿ ಒಂದು ಸಿನಿಮಾ, ರಕ್ಕಸಪುರದಲ್ಲಿ ಒಂದು ಸಿನಿಮಾ, ಆಮೇಲೆ ಇದು ಯಾವ್ದಪ್ಪ ಇನ್ನೊಂದು ಯಾವುದೋ ಮೊನ್ನೆ ಒಂದು ಅನೌನ್ಸ್ಮೆಂಟ್ ಕೊಟ್ರು, ಅದೊಂದು ಸಿನಿಮಾ. ಈ ತರ ಒಂದು 15-16 ಸಿನಿಮಾ ಇದಾವಂತೆ, ಕನ್ನಡ ತೆಲುಗು ತಮಿಳೆಲ್ಲ ಸೇರಿ. ಹಾಗಾಗಿ ಇವಾಗ ನಾವು ಕಟ್ಲೆನ ಮುಂದಕ್ಕೆ ಹೋಗೋಣ, ಹೆಂಗೆ ನಿನ್ನ ಅನಿಸಿಕೆ ಏನು? ಹೌದಾ? ಇಡೇ ಫಸ್ಟ್ ಪೋಲ್. ಅಯ್ಯೋ, ಇಷ್ಟೆಲ್ಲ ಕಷ್ಟಪಟ್ಟದ್ದು ಎಂತಿದ್ ನಾವು, ಇಷ್ಟೆಲ್ಲ ಕಷ್ಟಪಟ್ಟದ್ದು ಎಂತಿದ್ ನಾವು. ಆಗ್ತಾ ಇದೆ ನೀವು ಇಡಪ್ಪ ಫಸ್ಟ್ ಫೋನು, ಕಾಂಟ್ರವರ್ಸಿ ಕಿಂಗ್ ಇವನು. ಅಲ್ಲ ನೋಡಿ, ನಾನು ಹೇಳೋದು, ನಾನ್ ಧೈರ್ಯ ಫೋನ್ ಮಾಡಿದ್ದೀನಿ, ಮಾಡಿದೀರಾ, ಬಟ್ ಅವ್ರು ಹೋಗೋಣ ಅಂತ ಹೇಳ್ತಾರಲ್ಲ, ಹೋಗೋಣ. ಅವ್ರು ಯಾರು ಹೋಗೋಣ ಅಂದ್ಬಿಟ್ಟು ಹೋಗಕ್ಕಾಗತ್ತ ನಾವು? ಇಲ್ಲ, ನಿಜವಾಗ್ಲೂ ನಾನು ಆ ವಿಷಯದಲ್ಲಿ ನಾನೊಂದು ಹೇಳ್ತೀನಿ. ಏನಂದ್ರೆ, ಈಗ ನಮ್ಗೆ ರಕ್ಕಸಪುರದಲ್ಲಿ ಬರ್ತಾ ಇದೆ, ಓಕೆ, ಬರ್ತಾ ಇರೋ ನೀವು 15 ಸಿನಿಮಾ ಅಂದ್ರೆ 15 ಬರ್ತಾ ಇಲ್ಲ, ಒಂದು 7-8 ಬರ್ತಾ ಇರ್ಬೋದು. ಅಲ್ಲ, ಕನ್ನಡ 7-8, ತಮಿಳು ತೆಲುಗು ಇರ್ಲಿ, ಅಲ್ಲ, ಎಷ್ಟೇ ಬರ್ಲಿ ಭಯ ಹಾಕ್ಬಿಡೋದು. ನಾನು ಹೇಳೋದು 6 ಸಿನಿಮಾ ಬರ್ಲಿ, 10 ಸಿನಿಮಾ ಬರ್ಲಿ, 15 ಸಿನಿಮಾ ಬರ್ಲಿ, ಹೌದು, 15 ಸಿನಿಮಾನು ಅಟ್ ಟೈಮ್ ನೋಡಷ್ಟು 7 ಕೋಟಿ ಕನ್ನಡಿಗರಿದ್ದಾರೆ ನಮ್ಗೆ. ಸತ್ಯ ಇದು. ಸೊ ಅವ್ರಿಗೆ ಇಷ್ಟವಾದ ಸಿನಿಮಾನ ಅವ್ರು ನೋಡ್ತಾರೆ. ಇನ್ನೊಂದೇನು, ನಾವು ಈ ವಾರ ಹೋಗ್ತೀವಿ ಅಂದ್ರೆ ಮತ್ತೆ ಮುಂದಿನ ವಾರ ಇನ್ನೊಂದು ಸಿನಿಮಾ ಇರುತ್ತೆ. ಅಲ್ವಾ, ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಿದೆ ಇವಾಗ. ಏನ್ ಹೇಳಿ, ಕಪಾಲಿ ಥಿಯೇಟರ್ ಮಾಲ್ ಆಗಿ ತಿರ್ಗಾ ರೀಓಪನ್ ಆಗಾಯ್ತು ನಿನ್ನೆಯಿಂದಾನೆ. 9 ಸಿಗ್ತಾ ನಮ್ಗೆ ಥಿಯೇಟರ್ಗಳ ಸಮಸ್ಯೆ ಇಲ್ಲ. ಸಿನಿಮಾ, ಅವ್ರ ಸಿನಿಮಾ, ಇವ್ರ ಸಿನಿಮಾ ಅಂತ ಏನಿಲ್ಲ, ಚೆನ್ನಾಗಿರೋ ಸಿನಿಮಾನ ನೋಡ್ತಾರೆ, ನೋಡ್ಕೊಂಡ್ ಬಂದಿದ್ದಾರೆ. ಮೊನ್ನೆ ಸೂಪರ್ ಶೋ ಆಗ್ಲಿ, 6-5 ಯಾರು ಇಲ್ದೇ ಇರೋ ಸಿನಿಮಾ ನೋಡಿದಾರೆ, ಗೆಲ್ಲಿಸ್ತಾರೆ. ನಮ್ದು ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಮಾತಿನ ಮರ್ಸಲ್ ತಿರ್ಸಿ ಇವ್ರ ಕಡೆ ಹೋಗ್ಬೇಕು, ಬಾಟ್ಲು ಅವ್ರ ಕಡೆ ಹೋಗು. ಅದು ನನ್ನ ಹತ್ರಲ್ಲೇ ಬಂತು. ಟ್ರೂತ್ ಆರ್ ಡೇರ್? ಡೇರ್. ಡೇರ್. ವಾವ್ 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 ವಾವ್. ಡೇರ್ ಕಾರ್ಗಿಲ್ ಮಾಡಲ್ಲ ನಾನು. ನಾವು ಕಾಲೆಲ್ಲ ಹೇಳಲ್ಲ, ಇವಾಗ ಕಾಲು ಹೇಳಿ ನೋಡ್ಕೊಳ್ವಲ್ಲ. ಸರಿ, ನಿಮ್ಮ ಫೇವ್ರೆಟ್ ಸ್ಟಾರ್ ಬಗ್ಗೆ 1-2 ಮಾತು ಹೇಳಿ. ಅದು ಹೆಂಗಿರ್ಬೇಕಂದ್ರೆ, ನಿಮ್ಮ ಧೈರ್ಯನ ಅವ್ರ ಧೈರ್ಯ ರೆಸ್ಪ್ರೆಸ್ ಮಾಡ್ಬೇಕು ಸರ್. ನನ್ನ ಆಗಿರ್ಬೇಕು, ಅದು ವೈಬ್ಸ್ ಆಗಿರ್ಬೇಕು. ನನಗೆ ಫೇವ್ರೆಟ್ ಸ್ಟಾರೇ ಡೇರು, ಅಂಬರೀಷ್ ಅಣ್ಣ, ದರ್ಶನ್ ಸರ್, ಹಿಂಗೆ ನಮ್ಗೆ ಅದ್ರಲ್ಲಿ ಒಬ್ರು ಹೇಳಿ. ಅಂಬರೀಷ್ ಅಣ್ಣ, ಯಾಕೆಂದ್ರೆ ನಮ್ಗೆ ಯಾವಾಗ್ಲೂ ಅಂಬರೀಷ್ ಅಣ್ಣ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಊರಿಂದನು, ನಮ್ಮೂರಲ್ಲಿ ಮಂಡ್ಯದಲ್ಲಿ ನಾವು VCP ಇಂದ ನೋಡ್ತಿದ್ವಿ, ರಾತ್ರಿ ಎಲ್ಲ ಕುತ್ಕೊಂಡು ಟಿವಿಲಿ ಹಾಕ್ಬಿಟ್ಟು VCP ನೋಡ್ತಾ ಇದ್ವಿ. ಅಂಬರೀಷ್ ಅಣ್ಣ, ಇಂದ್ರಜಿತ್ ಅವೆಲ್ಲ ಸಿನಿಮಾಗಳನ್ನ. ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗ ನಾನು ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ವಿ. ಸೀನಣ್ಣ ಅಂತ ಅಂಬರೀಷ್ ಅಣ್ಣನ ಜೊತೆ ಒಬ್ರು ಇದ್ದಾರೆ. ಸೀನಣ್ಣ ನೋಡಿದ್ವಿ, ಅಣ್ಣನ ಭೇಟಿ ಆಗ್ಬೇಕು ಹೋದ್ವಿ. ಮೆಜೆಸ್ಟಿಕ್ ಶೂಟಿಂಗ್ ನಡೀತಾ ಇತ್ತು ಅವತ್ತು. ಮೆಜೆಸ್ಟಿಕ್ ಮುಹೂರ್ತಕ್ಕೆ ಬಂದಿದ್ರು ಅಣ್ಣ, ಅಲ್ಲಿಗೆ ನಾನು ಹೋಗಿದ್ದೆ ಅವತ್ತು. ಹೋಗಿ ದರ್ಶನ್ ಸರ್ ಅಲ್ಲಿದ್ರು. ಸರ್, ನಾವು ಅಂಬರೀಷ್ ಅಣ್ಣನ ನೋಡ್ಬೇಕು ಅಂತಾನೆ ಬಂದಿದ್ದು. ಅಂಬರೀಷ್ ಅಣ್ಣ ಸೀನಣ್ಣ ಕರ್ಕೊಂಡೋದ್ರು, ಇವ್ರು ಆಕ್ಟರ್ ಆಗ್ಬೇಕಂತೆ, ಡ್ರಾಮಾ ಎಲ್ಲ ಮಾಡಿದ್ದಾರೆ, ಇದ್ರಲ್ಲಿ ಒಂದು ಅವಕಾಶ ಕೊಡಿ ಅಂತ ಬಂದಿದ್ದಾರೆ. ಸೊ ನಿಮ್ಮ ಮಂಡ್ಯದವರು, ಎಲ್ಲ ಆಕ್ಟರ್ ಆಗೋದು ಹೊಲ ಮನೆಗೆ ಹೋಗಲಿ, ಹಾಡ್ಗಿಡ್ ಮೇಯ್ಸ್ಕೊಂಡು ಹೊರಗೆಲ್ಲ ಓದ್ಕೊಂಡು ಇರೋಲ್ಲ, ಬಂದ್ಬಿಡ್ತಾವಿಲ್ಲ ರೆಡ್ ಬಸ್ ಹತ್ಕೊಂಡು ಓಪನ್ ಆಗಿ ಬೈಯೋರು. ಎಲ್ರಿಗೂ ಹಂಗೆ ಬೈಯೋದವ್ರು. ಒಂದ್ಸಲ ಅದು ಕಾಮಿಡಿ ಕೇಳಿ, ನಾವೆಲ್ಲ ಜೊತೆಲಿದ್ವಿ. ಒಂದು ದೊಡ್ಡ ವ್ಯಕ್ತಿ, ಅವ್ರ ಹೆಸರು ಬೇಡ, ಅಂಬರೀಷ್ ಅಣ್ಣಂಗೆ ಫೋನ್ ಮಾಡಿದ್ರು. ನೋಡಿ ಅಂಬರೀಷ್ ಅಣ್ಣ ಹೆಂಗೆ ಬೈತಾರೆ ಅಂತ, ಡೇರ್ ಅನ್ನೋ ವಿಷಯಕ್ಕೆ ಫೋನ್ ಮಾಡಿದ್ರು. ಆ ಕಡೆಯಿಂದ ಫೋನು ಅಂಬರೀಷ್ ಅಣ್ಣ ಫೋನ್ ಎತ್ಕೊಂಡ್ರು. ಹೇಳಪ್ಪ
ಉದಾಹರಣೆಗೆ ವೆಂಕಿ ಹೇಳಪ್ಪ ಏನು ಸಮಾಚಾರ ಅಂದರು. ಅವರು ದೊಡ್ಡ ವ್ಯಕ್ತಿನೇ. ಹೇಳಪ್ಪ ಇವರು ಅಂಬರೀಷಣ್ಣನ ಕೊಡಿ ಅಂದ್ರು. ನಾನು ಅಂಬರೀಷ ಮಾತಾಡ್ತಾ ಇದ್ದೀನಿ ಹೇಳಪ್ಪ. ಇಲ್ಲ ಅಂಬರೀಷಣ್ಣನ ಕೊಡಪ್ಪ ನಿನ್ ಫೋನು ಅಂತ ಇವರು ವೆಂಕಿಯವರು. ಅಯ್ಯ ಬಾಡಿ ಮಗನ ಹೇಳಲೇ ಅಣ್ಣ ನಮಸ್ಕಾರ ಅಂದ್ರೆ ಅಂಬರೀಷ್ ಅಂದ್ರೆ ಬೈದ್ರೆ ಅವ್ರು ಅಂಬರೀಷ್ ಅಂತ ತುಂಬಾ ಕಡೆ ವೈರಲ್ ಆಗಿರ್ತೀವಿ. ಇಲ್ಲ ಅಂದ್ರೆ ಯಾರೋ ಮಾತಾಡ್ತಾವ್ರೆ ಅಂತ. ಅದು ನಮ್ಮ ಮಂಡ್ಯದವರೇ ಮಾಡಿದ್ದು. ಅದಕ್ಕೆ ನೀವು ಮಂಡ್ಯದವರು, ಅಂಬರೀಷಣ್ಣ ಮಂಡ್ಯದವರು, ನಮ್ಮ ಡಿ ಬಾಸ್ ಅವರು ಚಾಮುಂಡೇಶ್ವರಿ ಕ್ಷೇತ್ರದವರು ಅಂದ್ರೆ ಮೈಸೂರವರು, ನೀವೆಲ್ಲ ಒಂದು ಬೆಲ್ಟ್ ಕನ್ನಡ ಇಂಡಸ್ಟ್ರಿಗೆ ಆ ಒಂದು ಕ್ಷೇತ್ರಗಳಿಂದ ಇದು ನನಗೆ ಅದು ಬಾಸ್ ಹೆಸರು ನೆನಪಾಗಿದ್ದಕ್ಕೆ ನಂಗೆ ತುಂಬ ನೋವಾಗ್ತಿರೋದು. ನಾವೀಗ ದರ್ಶನ್ ಸರ್, ಯಶ್ ಅವರು, ಸುದೀಪ್ ಸರ್ ಎಲ್ಲರ ಜೊತೆಲೂ ನಾನು ವರ್ಕ್ ಮಾಡಿದ್ದೀನಿ. ಗಣೇಶ್ ಅವ್ರದ್ದು ಒಂದು 6 ಸಿನಿಮಾ. ತುಂಬ ಆತ್ಮೀಯವಾಗಿದ್ದು ನಾನು ದರ್ಶನ್ ಸರ್ ಜೊತೆ. ಅಂದರೆ ಸುಮಾರು ಅವ್ರ ಬರ್ಡೇಗೆಲ್ಲ ಹೋಗ್ತಿದ್ವಿ, ಅವ್ರು ಎಲ್ಲೋದ್ರೂ ಹೋಗಿ ಮೀಟ್ ಮಾಡ್ತಿದ್ವಿ, ಅವ್ರ ಜೊತೆ ಊಟ ಮಾಡಿದ್ವಿ, ಅವ್ರ ಜೊತೆ ಓಡಾಡಿದ್ವಿ. ಇವತ್ತು ನನ್ನ ದುರಾದೃಷ್ಟ ಏನು ಅಂದರೆ ಇವತ್ತು ನನಗೆ ಅವರು ನನ್ನ ಸಿನಿಮಾ ರಿಲೀಸ್ ಟೈಮಲ್ಲಿ ಅವ್ರು ಇಲ್ವಲ್ಲ ಅನ್ನೋದು. ಅಂದರೆ ಅಲ್ಲಿ ಒಳಗಿದ್ದಾರೆ. ಅದು ಆದಷ್ಟು ಬೇಗ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಡೈಲಿ ಚಾಮುಂಡೇಶ್ವರಿ. ನೀವು ಹೇಳ್ದಾಗ ನಮಗೂ ಒಂಚೂರು ನನ್ನ ಇವತ್ತು ಅವ್ರು ಇದ್ದಿದ್ರೆ ನಿಜವಾಗ್ಲೂ ದೇವರಣೆಗೂ ನನಗೆ ಏನೋ ಒಂದು ಬೈಟ್ಸ್ ಕೊಡೋದು ಅಥವಾ ಒಂದು ಆಡಿಯೋ ಲಾಂಚ್ ಮಾಡಿಕೊಡೋದು, ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡೋದು, ಏನೋ ಒಂದು ಮಾಡ್ತಾಯಿದ್ರು ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ನಮ್ಮ ಬಾಸ್ ಇವತ್ತಲ್ಲಿ ಇಲ್ಲ ನಮ್ಮ ಜೊತೆ, ಆದರೆ ಅವ್ರ ಆಶೀರ್ವಾದ ನನಗಿದೆ. ಖಂಡಿತವಾಗ್ಲೂ ಅವರ ಅಭಿಮಾನಿಗಳು ಬಂದೇ ಬರ್ತಾರೆ, ಸಿನಿಮಾ ನೋಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಪ್ರತಿ ವರ್ಷ ಬರ್ಡೇಲಿ ಅವ್ರ ಅಭಿಮಾನಿಗಳೆಲ್ಲ ನಾನು ನೋಡಿರ್ತಾರೆ. ನನ್ನ ಸಿನಿಮಾ ದಯವಿಟ್ಟು ಎಲ್ಲರೂ ಬಂದು ಬಾಸ್ ಅಲ್ಲಿಂದನೇ ಆಶೀರ್ವಾದ ಮಾಡ್ತಾರೆ. ನೀವು ಫೆಬ್ರವರಿ 6 ಬಂದು ಆಶೀರ್ವಾದ ಮಾಡಿ. ನಿಮ್ದೇನು ಗೊತ್ತಾ ಪ್ಲಸ್ ಪಾಯಿಂಟು, ನಿಮಗೆ ಈ ಥರ ಅಂತ ಫ್ಯಾನ್ಸ್ ಇಲ್ಲ. ನೀವು ಕನ್ನಡ ಇಂಡಸ್ಟ್ರಿಯ ಮಗು, ನಿಮ್ಗೆಲ್ಲಾ ಸೆಲೆಬ್ರಿಟಿ ಫ್ಯಾನ್ಗಳು ಬಂದು ಅವ್ರು ನೆನ್ಸ್ಕೊಂಡ್ರದ ಏನೋ ಅನಿವಾರ್ಯ ಆಗೋಯ್ತು. ಸಾವಿರಾರು ಜನಕ್ಕೆ ಇನ್ಸಿಡೆಂಟ್ ಆಗುತ್ತೆ. ಬಟ್ ಇದು ಇಷ್ಟಾಗಿದ್ದು ನೋವು ಅಷ್ಟೇ ಎಲ್ರಿಗೂ. ಸರಿ ಅಂತಲೂ ಹೇಳಕ್ಕಾಗಲ್ಲ, ತಪ್ಪು ಅಂತಲೂ ಹೇಳಕ್ಕಾಗಲ್ಲ. ಇಷ್ಟೊಂದು ಆಯ್ತಲ್ಲ ಅನ್ನೋದು ನೋವು ಅಷ್ಟೇ. ಬರ್ತಾರೆ. ಎಸ್ ಆಗ್ಲಿ ತಿರ್ಗಿಸಿ. ನೀವೇ ಇನ್ನೊಂಚೂರು ಇವ್ರು ಏನ್ ಮಾಡಿದ್ರು ಗೊತ್ತಾ, ಮೆತ್ತಗಿನೊಂಚೂರು ಏನು ಡೇರಾ ಮತ್ತೆ ಸತ್ಯಮೇವ ಜಯತೆ ನಮ್ಮ ಹೀರೋಯಿನ್. ಹೇಳಿ ಸರ್. ಸರಿ, ನಿಮ್ ತಾಯಿ ಬಗ್ಗೆ ಮರೆಯಕ್ಕಾಗ್ದಿರೋ ಒಂದು 3 ವಿಷಯಗಳು ಹೇಳಿ. ನಮ್ಮಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಇಲ್ಲಿವರೆಗೂ ಬರೋದಕ್ಕೆ ಸಪೋರ್ಟ್ ಮಾಡಿದ್ ನಮ್ಮಮ್ಮನೇ. ನನ್ನ ಫ್ಯಾಮಿಲಿಲಿ ಎಲ್ಲರೂ ಹೇಳೋರು, ಬೇಡ ಇಂಡಸ್ಟ್ರಿ ಎಲ್ಲ ಸೂಟ್ ಆಗಲ್ಲ, ಬೇಡ ಅಲ್ಲಿ ಹೋದ್ರು ಜಾಸ್ತಿ ಏನಿರಲ್ಲ, ಬೇಕಾಗಿಲ್ಲ ಅಂತ ಎಲ್ಲ. ಬಟ್ ನಮ್ಮಮ್ಮ ಇಲ್ಲ, ಏನಾದ್ರೂ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಏನಾದ್ರೂ ಒಂದು ಹೆಸರು ಮಾಡ್ಬೇಕು, ಆತರ ಬೇಡ ಇಲ್ಲ ಹೋಗ್ಲಿ ಅವಳು ಅಂತ ಹೇಳಿ ಸಪೋರ್ಟ್ ಮಾಡಿದ್ದೆ ನಮ್ಮಮ್ಮ. ಸೊ ನಾನು ಇಲ್ಲಿವರೆಗೂ ಬರೋದಿಕ್ ಕಾರಣನೂ ನಮ್ಮಮ್ಮನೇ. ಇವತ್ತು ಎಲ್ಲೇ ಹೋದ್ರು ಒಂದು ಜನ ಒಂದು ಸೀರಿಯಲ್ ನೇಮ್ ಇಂದ ಸೀರಿಯಲ್ನ ಗುರುತಿಸಿ ಅಚ್ಚು ಅಂತ ಕರೆಯೋದಾಗ್ಲಿ, ನೀವಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಫೋಟೋ ತಗೊಳ್ಳೋದಾಗ್ಲಿ ಮಾಡ್ತಾರೆ ಅಂತ ಅಂದ್ರೆ ಅದೆಲ್ಲ ಕ್ರೆಡಿಟ್ಸ್ ನಮ್ಮಮ್ಮಗೆ ಹೋಗ್ಬೇಕು. ನಮ್ಮಮ್ಮ ಇಲ್ಲ ಅಂದಿದ್ರೆ ನಾನೇನು ಇಲ್ಲ. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಏನಂತ ಅಂದ್ರೆ, ಎಲ್ಲರೂ ಹೇಳ್ತಾರೆ ಸೀರಿಯಲ್ ಅಲ್ಲಾಗ್ಲಿ ಸಿನಿಮಾದಲ್ಲಾಗ್ಲಿ ಆಕ್ಟಿಂಗ್ ಮಾಡಿದಾಗ ನೀವ್ ಹಿಂಗ್ ಮಾಡಿದೀರಾ, ಚೆನ್ನಾಗಿ ಮಾಡಿದೀರಾ ಅಂತ ಹೇಳ್ತಾರೆ. ನಮ್ಮಮ್ಮ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಇಲ್ಲ ನೀನ್ ಮಾಡಿಲ್ಲ, ನೀನ್ ಇನ್ನೂ ಮಾಡ್ಬೇಕು ಅಂತ ಹೇಳ್ತಾರೆ. ಅದೊಂದು. ಆಮೇಲೆ ನಂಗೆ ಕೂದಲು ಕಟ್ ಮಾಡ್ಸಕ್ಕೆ, ನಂಗೆ ಸ್ವಲ್ಪ ಉದ್ದ ಬೆಳೆದ್ಬಿಟ್ಟಿದೆಲ್ಲ, ಕೂದಲು ಕಟ್ ಮಾಡ್ಸಕ್ ನಂಗೆ ತುಂಬಾ ಇಷ್ಟ. ಬಟ್ ನಮ್ಮಮ್ಮ ಬಿಡಲ್ಲ. ಮೊನ್ನೆ ನಮ್ಮಮ್ಮನ ಹತ್ರ ಅದಕ್ಕೆ ಅರ್ಧ ಜಗಳ ಆಯ್ತು. ಅವ್ನ್ ಸ್ವಲ್ಪ ಕೂದಲು ಕಟ್ ಮಾಡಿಸ್ತೀನಿ ಅಮ್ಮ, ಅದಕ್ಕೆ ನನಗೆ ಇಷ್ಟ ಆಗಲ್ಲ, ನೀನ್ ಕಟ್ ಮಾಡಿಸ್ಬೇಡ, ಇನ್ನೂ ಉದ್ದ ಬೆಳಿಬೇಕು ಅಂತ. ಓಕೆ ಆಯ್ತು ಅಂತ. ಅಂದ್ರೆ ಇದ್ರಲ್ಲೆಲ್ಲ ಅರ್ಥ ಆಗೋದೇನು ಅಂದ್ರೆ, ಮೇಡಮ್ ವಿಡಿಯೋ ನೋಡಿದೀರಾ, ನೆಕ್ಸ್ಟ್ ಟೈಮ್ ಕೂದಲು ಅಂದ್ರೆ ಇದ್ರಲ್ಲೆಲ್ಲ ಅರ್ಥ ಆಗೋದೇನು ಅಂದ್ರೆ, ಅವ್ರ ಅಮ್ಮನಲ್ಲಿರೋ ಕಲಾವಿದ ಇಲ್ಲಿ ಬಂದಿದ್ದಾರೆ. ಹೌದು, ಅವ್ರು ಹೆಂಗಿರ್ಬೇಕು, ಏನ್ ಆಕ್ಟ್ ಮಾಡ್ಬೇಕು ನೋಡಿ. ಇವ್ರು ಆಕ್ಟ್ ಮಾಡೋದು ಇಷ್ಟ ಆಗಲ್ವಂತೆ. ಅವ್ರು ನಾನಾಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ದೇನೆ. ಅವ್ರಲ್ಲಿರೋ ಕಲಾವಿದನ ಇಲ್ಲಿ ತಂದಿದ್ದಾರೆ. ಹೌದು, ನಮ್ಮಮ್ಮ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಎಲ್ಲರೂ ಚೆನ್ನಾಗಿದೆ ಅಂದ್ರೂ ನಾನು ಕೇಳ್ತೀನಿ, ಫಸ್ಟ್ ಕೇಳೋದಮ್ಮ ಚೆನ್ನಾಗಿ ಕಾಣಿಸ್ತಿದ್ದೀನ ಅಥವಾ ಚೆನ್ನಾಗಿ ಮಾಡಿದೀನಿ ಅಂದ್ರೆ, ಇಲ್ಲ ಇನ್ನೂ ಒಂದ್ ಸ್ವಲ್ಪ ಮಾಡ್ಬೇಕಾಗಿತ್ತು, ನೀನ್ ಇನ್ನೂ ಒಂದ್ ಸ್ವಲ್ಪ ಇನ್ನೂ ಬೆಟರ್ ಮಾಡ್ಕೊ ಅಂತ ಹೇಳ್ತಾರೆ. ಬಿಟ್ರೆ ಅಂದ್ರೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳ್ಬಿಟ್ರೆ ಅದಕ್ಕೆ ಅವಳು ಸ್ಟಿಕ್ ಆನ್ ಆಗ್ಬಿಡ್ತಾಳೆ, ಬೇಡ ಇನ್ನೂ ಮಾಡ್ಬೇಕು ಅಂತ ಹೇಳ್ತಾರೆ ನಮ್ಮಮ್ಮ. ಅಮ್ಮ ಥ್ಯಾಂಕ್ ಯು. ಯಾಕೆಂದ್ರೆ ಈ ಸಿನಿಮಾದಲ್ಲಿರೋ ಪಾತ್ರ, ಆ ಪಾತ್ರನ ನನ್ನ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಇವ್ರು ಬಿಟ್ಟು ಬೇರೆ ಯಾರು ಮಾಡಕ್ ಆಗ್ತಿರ್ಲ್ವೇನೋ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ನೀವು ಮಾಡಿದೀರಾ, ಅಷ್ಟು ಚೆನ್ನಾಗಿ ನಿಮ್ಗೆ ಸೂಟ್ ಆಗಿದೆ ಆ ಪಾತ್ರ. ನೀವೇನಾದ್ರೂ ಅಮ್ಮ ಬಲವಂತ ಮಾಡಿ ಇಂಡಸ್ಟ್ರಿ ಕರ್ಕ ಬಂದಿಲ್ಲ ಅಂದಿದ್ರೆ, ಶರಣ್ಯ ಅವರ ಸನ್ಮಿತ್ ಅವರಲ್ಲ, ಒಬ್ಬೊಬ್ರು ಹೆಸರು ಚೇಂಜ್ ಮಾಡಿ ಸನ್ಮಿತ್ ಅವರು ನಮಗೆ ಸಿಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಲವ್ ಯು ಅಮ್ಮ. ಸರಿ, ಇನ್ನೇನು 6ನೇ ತಾರೀಕು ಹತ್ರ ಬರ್ತಾ ಇದೆ. ನಾವು ನಮ್ಮ ಪ್ರಿಪ್ರೇಷನ್ ಎಲ್ಲ ಜಾಸ್ತಿ ಮಾಡ್ಕೋಬೇಕು. ಹಾಗಾಗಿ ಎಲ್ಲರನ್ನೂ ಒಂದ್ಸರಿ ನಾವು ಥಿಯೇಟರ್ಗೆ ಇನ್ನೊಂದ್ಸರಿ ಕರೆದ್ಬಿಟ್ಟು ಎಸ್ ನಾವು ನಮ್ಮ ಕೆಲಸದ ಮೇಲೆ ಮುಂದೆ ಹೋಗೋಣ. ಎಸ್ ಅಲ್ವಾ?
ಎಲ್ಲರೂ ಕನ್ನಡ ಕಲಾಭಿಮಾನಿಗಳಿಗೆ ದಯವಿಟ್ಟು ಫೆಬ್ರವರಿ 6ನೇ ತಾರೀಕು ಕಟ್ಲೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒನ್ ಟೈಮ್ ಒಳಗಡೆ ಬಂದು ನೋಡಾದ್ಮೇಲೆ ನೀವೇ ನಿಮ್ಮ ಸ್ನೇಹಿತರಿಗೆ ಒಂದು 10 ಜನಕ್ಕೆ ಹೇಳ್ತೀರ ಅನ್ನೋ ನಂಬಿಕೆಯಿಂದ ಫೆಬ್ರವರಿ 6ನೇ ತಾರೀಕು ಕಟ್ಲೆ ಸಿನಿಮಾ ರಿಲೀಸು. ದಯವಿಟ್ಟು ಯಾರು ಮರಿಬೇಡಿ, ಮರೆತು ಆಮೇಲೆ ನಿರಾಸರಾಗಬೇಡಿ. ಯಾಕಂದ್ರೆ ನೀವು ಬಂದಿಲ್ಲ ಅಂದರೆ ನಮಗೆ ನಿರಾಸೆ ಆಗುತ್ತೆ. ನಮಗೆ ನಿರಾಸೆ ಆದರೆ ಅದು ಬೇರೆ ಥರನೇ ಇರ್ತೈತೆ. ಹಾಗಾಗಿನೇ ಎಲ್ಲ ಬನ್ನಿ ಅಂತ ಕೇಳ್ಕೊತಾ ಇದ್ದೀವಿ. ಫೆಬ್ರವರಿ 6ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆ ಇದೆ. ರಾಜ್ಯಾದ್ಯಂತ ನಿಮ್ಮ ಅಕ್ಕಪಕ್ಕ ಇರೋ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಾದ್ಮೇಲೆ ನಿಮಗೆ ಒಂದು ಅರ್ಥ ಆಗುತ್ತೆ. ನಾವು ಎಷ್ಟು ಹೇಳಿರೋ ನಿಜ ಸುಳ್ಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಇಷ್ಟು ದಿನ ನನ್ನನ್ನು ಸೀರಿಯಲಲ್ಲಿ ನೀವು ನೋಡಿರ್ತೀರ. ಸಿನಿಮಾದಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀನಿ, ಬಟ್ ಹೀರೋಯಿನ್ ಆಗಿ ಫಸ್ಟ್ ಟೈಮ್. ಸೊ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಇಷ್ಟು ವರ್ಷ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬಂದರು, ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮಗೆ ಅಷ್ಟೇ ಮುಖ್ಯ ಇದೆ. ಫೆಬ್ರವರಿ 6ನೇ ತಾರೀಕು ಎಲ್ಲ ಥಿಯೇಟರಲ್ಲೂ ಕಟ್ಲೆ ಬರ್ತಿದೆ, ಮಿಸ್ ಮಾಡದೆ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆಂಪೇಗೌಡ. ಹೀರೋ ಅಂತ ನಾನೇನು ಒಪ್ಕೊಳ್ಳಲ್ಲ, ಯಾಕೆಂದರೆ ನಾನು ಇದುವರೆಗೂ ಕಾಮಿಡಿಯನ್ನಾಗಿ ನೀವು ನನ್ನ ಸ್ವೀಕಾರ ಮಾಡಿ ಇಷ್ಟು ದಿನ ಬೆಳೆಸಿದ್ದೀರಾ. ಇದರಲ್ಲಿ ಒಂಚೂರು ಕೆಂಪೇಗೌಡ ಮಾಮೂಲಿ ಒಂದು 10 ಸೀನ್ ಮಾಡೋ ಕಡೆ ಒಂದು 40 ಸೀನ್ ಮಾಡಿದ್ದಾನೆ ಅಷ್ಟೇ. ಒಂದು ದೊಡ್ಡ ಪಾತ್ರ ಮಾಡಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ಕಥೆನೇ ಹೀರೋ. ಏನು ಕಂಟೆಂಟು ಅಂತ ಹೇಳ್ತಿರೋ, ಒಂದು ಸೈಕಾಲಜಿಕಲ್ ಥ್ರಿಲ್ಲರ್, ಒಂದು ಸಸ್ಪೆನ್ಸ್, ಒಂದು ಸಣ್ಣ ಆರಾರು, ಒಂದು ಪ್ಯೂರ್ ಲವ್ ಎಲ್ಲನೂ ಇರೋವಂಥ ಒಂದು ಪ್ಯಾಕೇಜ್ ಮೂವಿ ನಮ್ಮ ಕಟ್ಲೆ. ಈ ಸಿನಿಮಾನ ನೀವು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಈ ಸಿನಿಮಾ ಬಗ್ಗೆ ಅಪ್ಡೇಟ್ ಆಲ್ರೆಡಿ ನಿಮಗೆ ಈ ಸಿನಿಮಾ ಹೆಂಗಿರ್ಬೋದು, ಏನು ಕೆಂಪೇಗೌಡ ಅಲ್ವಾ, ಏನೋ ಸುಮಾರಾಗಿ ಮಾಡಿರ್ಬೋದು ಅಂತ ನಿಮ್ಮ ಮನಸ್ಸಿಗೆ ಬರ್ಬೋದೇನೋ ಗೊತ್ತಿಲ್ಲ. ಬಂದರೆ ಈಗ ಆನಂದ್ ಆಡಿಯೋದಲ್ಲಿ ನಮ್ಮ ಸಾಂಗ್ಗಳು ರಿಲೀಸ್ ಆಗಿದೆ, 3 ಸಾಂಗ್ ರಿಲೀಸ್ ಆಗಿದೆ, ಒಂದು ಟೀಸರ್ ರಿಲೀಸ್ ಆಗಿದೆ, ಒಂದು ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಆನಂದ್ ಆಡಿಯೋಗೆ ಹೋಗಿ ಆನಂದ್ ಆಡಿಯೋದಲ್ಲಿ ಕಟ್ಲೆ ಸಾಂಗ್ ಅಂತ ಹೊಡೀರಿ, ಸಾಂಗ್ನ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಚೆನ್ನಾಗಿ ಮಾಡಿದ್ದೀವಿ ಅಂತ. ಆಮೇಲೆ ಸಿನಿಮಾ ಥಿಯೇಟ್ರಿಗೆ ನೀವು ನನಗೋಸ್ಕರ ಒಂದ್ಸಲ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ 100% ಅನಿಸುತ್ತೆ. ನಾವು ಸುಮಾರಾಗಿ ಮಾಡಿರ್ತಾನೆ ಕೆಂಪೇಗೌಡ ಅಂದ್ಕೊಂಡ್ವಿ, ಬಟ್ ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ನಿಮ್ಗೆ ಅನಿಸುತ್ತೆ. ಆ ಭರವಸೆ ನಾನು ಕೊಡ್ತೀನಿ. ದಯವಿಟ್ಟು ಇಲ್ಲಿವರೆಗೂ ಬೆಳೆಸಿದ್ದೀರಾ, ಬಂದು ದಯವಿಟ್ಟು ಫೆಬ್ರವರಿ 6 ಅಕ್ಕಪಕ್ಕ ಇರೋ ಥಿಯೇಟ್ರಿಗೆ ಹೋಗಿ ಕಟ್ಲೆ ಸಿನಿಮಾನ ನೋಡಿ ನೀವು ನಮ್ಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.